ಮಾಡ್ತಿದ್ದೀರಾ ಹಾಗಾದ್ರೆ? ಸರ್ ಬರೀ 85,000 ಕೋಟಿಂಗ್, ಮುಂದೆ ಬರ್ಲಿ 75,000 ಕೊಟ್ಬಿಡ್ತೀನಿ ಹೋಗಿ. ಸರ್ 85 ಹೇಳ್ತಿದ್ದೀರಾ, ಅದ್ರಲ್ಲೂ 10,000 ಬಿಟ್ಕೊಡ್ತೀರಾ? 75,000 ಸರ್. ಬರೀ ಹುಡುಗರು ದುಡ್ಡಿಲ್ಲ, ನಾವು ಕಾಲೇಜ್ ಹೋಗ್ತಾ ಇದೀನಿ, ಅವ್ರಿಗೆ ಗಾಡಿ ಇದು ತಗೊಂಡಾದ್ಮೇಲೆ ಬರೀ ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ ಅಲ್ಲ, ಅದ್ ಬಿಚ್ಚಿ ಕೊಟ್ರೇನು 1 ಲಕ್ಷ ಬಂದ್ಬಿಡುತ್ತೆ. 75,000 ರೂಪಾಯಿ ಯಾರು ಕೊಡ್ತಾರೆ? ಆದಷ್ಟು ಬೇಗ ಬಂದು ತಗೊಳ್ಳಿ. ಮತ್ತೆ ಯಾವ ವೆಹಿಕಲ್ ಇದು? ಜೆನ್ ಸ್ಟೀಲಿಯೋ ಸರ್. ಜೆನ್ 4 ಪವರ್ ವಿಂಡೋ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, AC ಡಿಫಾಗರ್ ಗಾಡಿ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ ಗಾಡಿ. ಸರ್ ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಇದು? ಸರ್ 1,10,000 ಕೋಟಿಂಗ್ ಮಾಡ್ತಾ ಇದೀನಿ. ಮುಂದೆ ಬಂದ್ರೆ 5,000 ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. 1,10,000 ರೂಪಾಯಿ ಹೇಳ್ತಿದ್ದಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತಾರೆ. ಓನರ್ ಜಾಸ್ತಿ ಆಗಿದೆ ಅಂತ ಟೆನ್ಷನ್ ತಗೊಂಡ್ಬೇಡಿ, ಚಾನ್ಸ್ ರೇಟ್ ನಲ್ಲಿ ಕೊಡ್ತೀನಿ ಗಾಡಿ. 2007 ಮಾಡೆಲ್, ಬರೀ 1,25,000 ಕೊಡ್ತೀನಿ. FC ಕೂಡ ರನ್ನಿಂಗ್ ಇದೆ ಗಾಡಿ. ಸರ್ ಬರೀ 1,20,000 ರೂಪಾಯಿ? ಹೌದು ಸರ್, ಬರೀ 1,25,000. ಯಾಕೆ ಹೇಳಿ? ಬರೀ ಓನರ್ ಜಾಸ್ತಿ ಆಗಿದೆ ಅದಕ್ಕೆ. ಗಾಡಿ ತುಂಬಾ ಕ್ಲೀನ್ ಮೇಂಟೈನ್ ಇದೆ, ಗಾಡಿ ಓಡಿಸಿದ್ರೆ ಯಾರು ಬಿಡಲ್ಲ. 1,20,000. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಗೆಲುವಿನ ಗುಟ್ಟು ಯೂಟ್ಯೂಬ್ ಚಾನಲ್ಗೆ. ನಾವು ಇವತ್ತು ನಾಗರಬಾವಿಯ ಮತ್ತೊಂದು ಶೋರೂಮ್ಗೆ ಬಂದಿದ್ದೀವಿ. ಶೋರೂಮ್ ಹೆಸರು ಬಂದು ಭಾರತ್ ಕಾರ್ಸ್ ಅಂದ್ಬಿಟ್ಟು. ಇಲ್ಲಿ ಬಂದು ಹೆಚ್ಚು ಕಮ್ಮಿ 50ರಿಂದ 60 ಕಾರುಗಳಿದ್ದಾವೆ. ಇಲ್ಲೂ ಅಷ್ಟೇ ಕಡಿಮೆ ಬಜೆಟ್ ಇಂದ ಹೈ ಬಜೆಟ್ ವರೆಗೂ ಪ್ರತಿಯೊಂದು ಕಾರು ಇಲ್ಲಿ ಸಿಗುತ್ತದೆ. ಮತ್ತೆ ನಿಮ್ಗೆ ಯಾವ ಕಂಪನಿ ಬೇಕು, ಹ್ಯುಂಡೈ ಬೇಕಾ, ಮಾರುತಿ ಸುಜುಕಿ ಬೇಕಾ, ಪ್ರತಿಯೊಂದು ಕಾರು ಅವೈಲೇಬಲ್ ಇರುತ್ತೆ. ಯಾರ್ಯಾರು ನ್ಯೂ ಇಯರ್ಗೆ ಪ್ಲಾನ್ ಮಾಡಿದ್ರಿ ಕಾರ್ ತಗೋಬೇಕು, ಮನೆ ಮುಂದೆ ಒಂದು ಕಾರ್ ನಿಲ್ಸ್ಕೋಬೇಕು ಅಂತ, ಕಡಿಮೆ ಬಜೆಟ್ ಇಂದ ಹೈ ಬಜೆಟ್ ವರೆಗೂ ಇದೆ. ಇಲ್ಲಿ ರೇಟ್ನ ತಿಳಿಸ್ಕೊಂಡು ನಿಮಗೂ ಕಾರ್ ತೋರಿಸಿ ಅವ್ರ ಹತ್ರನೇ ಉತ್ತಮ ಬೆಲೆಯಲ್ಲಿ ನಿಮಗೂ ರೇಟ್ ತಿಳಿಸ್ಕೊಡ್ತೀವಿ. ಅವ್ರ ಹತ್ರನೇ ಕೇಳೋಣ ಬನ್ನಿ. ಸರ್ ಚೆನ್ನಾಗಿದ್ದೀನಿ ಸರ್. ಹೌದಾ ಸರಿ ಸರ್, ನಿಮ್ಮ ಶೋರೂಮಲ್ಲಿ ಇವತ್ತು ಎಷ್ಟು ಕಾರ್ಗಳಿದಾವೆ? ಸರ್ ಖಂಡಿತ 170 ಗಾಡಿಗಳು ಇದಾವೆ ಸರ್. 70 ಕಾರ್ಗಳಿದಾವೆ? ಖಂಡಿತ ಇದಾವೆ. ಓಕೆ ಸರ್. ಸರ್ ಈ ಬ್ರಾಂಚ್ ಬಿಟ್ರೆ ನಿಮ್ಮಲ್ಲಿ ಬೇರೆ ಬ್ರಾಂಚ್ ಇದೆಯಾ ಸೇಮ್ ನೇಮ್ ಅಲ್ಲಿ? ಇಲ್ಲ ಸರ್, ಸಿಂಗಲ್ ಇದು ಒಂದೇ, ಭಾರತ್ ಕಾರ್ಸ್ ಒಂದೇ? ಖಂಡಿತ. ಓಕೆ ಸರ್. ಸರ್ ಎಷ್ಟು ವರ್ಷದಿಂದ ಇದು ಶೋರೂಮ್ ಇದೆ ಇಲ್ಲಿ? ಸರ್ ವರ್ಷದಿಂದ ಮಾಡ್ತಾ ಇದೀವಿ, ದೇವರು ದಯ ಇದೆ. ಓಕೆ, ನಡೀತಾ ಇದೆ. ಓಕೆ, ಹೆಸರು ಮಾಡಿದೀವಿ ಸರ್. ಸರ್ ಇವಾಗ ನ್ಯೂ ಇಯರ್ ಎಂಡ್ ಬಂತು, ಖಂಡಿತ ಏನು ಆಫರ್ ಕೊಡ್ತಾ ಇದ್ದೀರಾ ಸರ್? ಸರ್ ಖಂಡಿತ ಚೀಪ್ ಪ್ರೈಸ್ ನಲ್ಲಿ ಗಾಡಿಗಳು ಕೊರೋಣ. 70,000 ಇಂದ ಗಾಡಿ ಕೊಡ್ತೀನಿ ಸರ್. 70,000 ರೂಪಾಯಿ ಸ್ಟಾರ್ಟಿಂಗ್ ಪ್ರೈಸ್ ಇಂದ 70,000 ಕೊಡ್ತೀರಾ? 70,000 ಇಂದ 8 ಲಕ್ಷ ಒಳಗೂ ಗಾಡಿಗಳು ಇದೆ. ಓಕೆ ಸರ್, ನಿಮ್ಮಲ್ಲಿ ಯಾವ ಮಾಡೆಲ್ ಮೇಲೆ ಲೋನ್ ಸಿಗುತ್ತೆ? ಸರ್ 10 ಮೇಲೆಯಿಂದ ಮಾಡ್ಕೊಡ್ತೀನಿ. 10 ಮೇಲೆ ಲೋನ್ ಮಾಡಿಸ್ಕೊಡ್ತೀರಾ? ಇವಾಗ ನಿಮ್ಮ ಮುಖಾಂತರ ಲೋನ್ ಮಾಡಿಸ್ಕೊಡ್ತೀರಾ ಅವ್ರಿಗೆ? ಖಂಡಿತ ನಮ್ಮ ಕಡೆಯಿಂದಾನೇ ಮಾಡ್ಕೊಡ್ತೀನಿ. ಓಕೆ ಸರ್. ಸರ್ ಇವಾಗ ನಮ್ಮ ವ್ಯೂವರ್ಸ್ಗೆ ಇವತ್ತು ನೀವು ಉತ್ತಮ ಬೆಲೆಯಲ್ಲಿ ಕೊಡಿ. ಖಂಡಿತ ಅವ್ರು ನೋಡಿ ಒಂದು 10 ಜನ ಬರ್ಲಿ, ನಿಮ್ ಶೋರೂಮ್ಗೂ ಒಳ್ಳೇದಾಗ್ಲಿ, ತಗೊಂಡವ್ರಿಗೂ ಒಳ್ಳೇದಾಗ್ಬೇಕು. ಹೌದು. ಫಸ್ಟ್ ಸ್ಟಾರ್ಟಿಂಗ್ ಕಾರಿಂದ ಶುರು ಮಾಡೋಣ. ಸರ್ ಯಾವ ಮಾಡಲ್ ಸರ್ ಇದು? ಸರ್ Hyundai Verna XS ಆಪ್ಷನಲ್ ಇದು. ಡೀಸೆಲ್ ವೇರಿಯಂಟ್, 20 to 20+ ಮೈಲೇಜ್ ಬರುತ್ತೆ. 2012 ಸೆಕೆಂಡ್ ಓನರ್ ಆಗಿದೆ. ಬರೀ 1,09,000 ಓಡಿದೆ. 8 ಏರ್ ಬ್ಯಾಗ್ಸ್ ಬರುತ್ತೆ, ಬಟನ್ ಸ್ಟಾರ್ಟ್ ಇದೆ, ಫುಲ್ಲಿ ಲೋಡೆಡ್ ಗಾಡಿ. ಬರೀ 4,20,000 ಹೇಳ್ತಾ ಇದೀನಿ, ಇನ್ನ ನೆಗೋಷಿಯೇಟ್ ಮಾಡ್ಕೊಡ್ತೀನಿ ಸರ್. 4,20,000 ಹೇಳ್ತಿದ್ದಾರೆ. ಮತ್ತೆ 20 ಇಂದ 22 ಫ್ಯಾಮಿಲಿಗೆ ಮೈಲೇಜ್ ವೆಹಿಕಲ್ ವರ್ತ್ ಅಂತಾನೆ ಹೇಳ್ಬೋದು. ಸರ್ ಇವಾಗ 4,20,000 ಹೇಳಿದ್ರಿ, ನಮ್ಮ ವ್ಯೂವರ್ಸ್ಗೆ ಸಮಾಧಾನ ಇರಲ್ಲ ಪ್ರೈಸ್ ಗಳ ತನಕ. ಒಂದು ಫೈನಲ್ ಬೆಲೆ ತಿಳಿಸಿ ಅಂತ ಹೇಳ್ತಾರೆ. 4,20 ಹೇಳಿದ್ದೀರಾ, ಒಂದು ಫೈನಲ್ ಪ್ರೈಸ್ ಸರ್ ನಿಮ್ ವಿಡಿಯೋ ನೋಡ್ಕೊಂಡು ಬರ್ಲಿ. ಎಲ್ಲಾರು 5,000 ಅಂತಾರೆ, 10,000 ಡಿಸ್ಕೌಂಟ್ ಮಾಡ್ಕೊಡ್ತೀನಿ ಬನ್ನಿ. 4,10,000 ರೂಪಾಯಿ ಸಿಗ್ತದೆ ಇದು ಫೈನಲ್ ನಿಮ್ಗೆ. ಸರ್ ನೆಕ್ಸ್ಟ್ ಇದೆ ಸರ್ ಇದು? ಸರ್ ಬೆಲೆನೋ ಇದು ಟಾಪ್ ಎಂಡ್ ಗಾಡಿ, ಬಟನ್ ಸ್ಟಾರ್ಟ್, 2 ಏರ್ ಬ್ಯಾಗ್ಸ್, ಮ್ಯಾಗ್ವಿಲ್, ABS ಬ್ರೇಕ್ ಎಲ್ಲ ಬರುತ್ತೆ. 2018 ಗಾಡಿ, ಸಿಂಗಲ್ ಓನರ್, ಡೀಸೆಲ್ ವೇರಿಯಂಟ್ ಇದು. ಸರ್ ಇದ್ರಲ್ಲಿ ಬಂದು ಫೀಚರ್ ಏನೇನ್ ಬರುತ್ತೆ? ಸರ್ ಬಟನ್ ಸ್ಟಾರ್ಟ್ ಬರುತ್ತೆ, AC ಡಿಫಾಗರ್, ಮತ್ತೆ ಮ್ಯಾಗ್ವಿಲ್, ABS ಬ್ರೇಕ್ ಬರುತ್ತೆ. ನಿಮ್ಗೆ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡಿ ಎಷ್ಟು ಮಾಡ್ಬೋದು ಸರ್? ಸರ್ 20+ ಬರುತ್ತೆ, ಡೀಸೆಲ್ ವೇರಿಯಂಟ್ ಅಲ್ಲ, 20+ ಮೈಲೇಜ್. ಗಾಡಿ ಕೂಡ ನೋಡ್ಬೋದು ನೀವು ಎಷ್ಟು ಮೇಂಟೆನೆನ್ಸ್ ತುಂಬಾ ನೀಟಾಗಿ ಮಾಡಿದ್ದಾರೆ ಅಂತ. ಶೋರೂಮ್ ಅಲ್ಲಿ ಹೇಗ್ ಬಂತು ಗಾಡಿ ಹಾಗೆ ಇದೆ. ಟೈರ್ ಕೂಡ ಎಲ್ಲ 4 ಟೈರು ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಗಾಡಿ ಅಷ್ಟೇ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸರ್ ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಇದು? ಸರ್ 6,50,000 ಕೋಟಿಂಗ್ ಮಾಡ್ತಾ ಇದೀನಿ. ಮುಂದೆ ಬಂದ್ರೆ ಇನ್ನೂ ಹೆಚ್ಚು ಕಮ್ಮಿ ಮಾಡ್ಕೊಡೋಣ. 6,50,000 ಹೇಳ್ತಿದ್ದಾರೆ. ಎದುರುಗಡೆ ಬಂದು ಕೂತ್ ಮಾಡ್ತಾ ಇದ್ರೆ ಪ್ರತಿಯೊಂದು ಕಾರು ಹೆಚ್ಚು ಕಡಿಮೆ ಮಾಡ್ಕೊಡ್ತಾರೆ. ಸರ್ ಇವಾಗ 6,500 ಹೇಳಿದೀರಾ, ಡೌನ್ ಪೇಮೆಂಟ್ ಎಷ್ಟು ಮಾಡ್ಬೇಕಾಗುತ್ತೆ ಸರ್ ಲೋನ್ ಆದ್ರೆ? ಸರ್ ಬರೀ 1.5 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು. ಅದೂನು ಇಲ್ಲ 1 ಲಕ್ಷ ಮಾಡಿ ಸಾಕು. ಸಿವಿಲ್ ಚೆನ್ನಾಗಿರ್ಬೇಕು, ಇಲ್ಲ ಅಂದ್ರೆ ಸ್ವಂತ ಮನೆ ಇರ್ಬೇಕು. 2ಕ್ಕಿಂತ 1 ಇದ್ರೆ ಸಾಕು, ಲೋನ್ ಮಾಡಿಸ್ಕೊಡ್ತೀನಿ ಸರ್. 1 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಇನ್ ಮಿಕ್ಕಿದ್ದು ನಿಮ್ಗೆ ಲೋನ್ ಕೂಡ ಆಗುತ್ತೆ. ಇದು ಗಾಡಿ ಕೂಡ ಅಷ್ಟೇ ಮೇಂಟೆನೆನ್ಸ್ ತುಂಬಾ ಚೆನ್ನಾಗಿದೆ. ಬಲೇನೋ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು. ಬಂದು ಕೂತ್ ಮಾತಾಡಿದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಕೊಡ್ತಾರೆ ವೆಹಿಕಲ್. ನೆಕ್ಸ್ಟ್ ಇದೆ ಸರ್ ಇದು? ಸರ್ Chevrolet Beat. ಓಕೆ, ಇದಕ್ಕೆ ಚಿಕ್ಕ ಗಾಡಿ ಅಂತೀವಿ, ಮೈಲೇಜ್ ಗಾಡಿ, ಸಿಟಿಗೆ ಒಳ್ಳೆ ಗಾಡಿ, ಮತ್ತೆ ಪಾರ್ಕಿಂಗ್ ಸ್ಪೇಸ್ಗೂ ನಿಮ್ಗೆ ಒಳ್ಳೆ ಗಾಡಿ ಇದು.
ಪ್ಲಸ್ ನಿಮ್ಗೆ ಚಿಕ್ಕ ಗಾಡಿನೂ ಬೇಕು, ಟ್ರಾಫಿಕ್ ನಲ್ಲಿ ಓಡಿಸಕ್ಕೆ ಕಂಫರ್ಟಬಲ್ ಬೇಕು, ಮೈಲೇಜು ಬೇಕು ಅಂತ ಕಸ್ಟಮರ್ಗಳು ಬರ್ತಾರೆ ಸರ್. ಅಂದ್ರೆ ಕಲಿಯೋರ್ಗೆ ಒಳ್ಳೆ ಗಾಡಿ ಅಂತ ಹೇಳ್ತಿದ್ದೀರಾ? ಖಂಡಿತ. ಪ್ಲಸ್ ನಿಮ್ಗೆ ಮೈಲೇಜ್ ಹಂಗ್ ಬರುತ್ತೆ, 24 ಮೈಲೇಜ್ ಬರುತ್ತೆ ಇದು ಗಾಡಿ. ಓಕೆ ಸರ್. ಸರ್ ಇದು ಎಷ್ಟು ರನ್ ಆಗಿದೆ ಸರ್ ವೆಹಿಕಲ್ ಇದು? ಸರ್ 89,000 ನೋಡಿದೆ ಗಾಡಿ. 89. ತುಂಬಾ ಕ್ಲಾಸ್ ಕಂಡೀಷನ್ ಇದೆ. 2012 ಸೆಕೆಂಡ್ ಓನರ್ ಆಗಿದೆ ಗಾಡಿ. ಫ್ಯೂಚರ್ ಕೂಡ ನೋಡ್ಬೋದು, ತಿಳಿಸ್ಕೊಡಿ ಸರ್ ಫ್ಯೂಚರ್ ಇದ್ರ ಬಗ್ಗೆ. ಸರ್ ನಿಮ್ಗೆ ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಬರುತ್ತೆ, ಬ್ಯಾಕ್ ಸೈಡ್ 2 ಮ್ಯಾನ್ಯುವಲ್ ಬರುತ್ತೆ, AC ಡಿಫಾಗರು. ಗಾಡಿ ಕೂಡ ನೋಡ್ಬೋದು, ತೋರಿಸ್ಕೊಡ್ತಾ ಇದ್ದಾರೆ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ. ಲೆದರ್ ಸೀಟ್ ಇದೆ, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಸೆಂಟ್ರಲ್ ಲಾಕು, ಕಂಪ್ನಿ ಸಿಸ್ಟಮ್ ಕೂಡ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸರ್ ಏನ್ ಪ್ರೈಸ್ ಹೇಳ್ತಿದ್ದೀರಾ ಸರ್ ಇದು? ಸರ್ 2,25,000 ಹೇಳ್ತಾ ಇದ್ದೀನಿ ಸರ್, ಇನ್ನ ನೆಗೋಷಿಯೇಟ್ ಮಾಡ್ಕೊಡೋಣ ಸರ್. 2,25,000 ರೂಪಾಯಿ ಹೇಳ್ತಿದ್ದಾರೆ. ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರೆ. ಪ್ರತಿ ಒಂದು ಕಾರನ್ನು ಅಷ್ಟೇ, ಬಂದ್ ಕೂತ್ ಮಾತಾಡಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರೆ. ಲೋನ್ ಕೂಡ ಇವ್ರ ಕಡೆಯಿಂದಾನೇ ಆಗುತ್ತೆ. ಸರ್ ಈ ಗಾಡಿಗೆ ಲೋನ್ ಆಗುತ್ತೆ ಸರ್? ಈಗ ಸರ್ ಈ ಗಾಡಿಗೆ ನಿಮ್ಗೆ ಬ್ಯಾಂಕ್ ಲೋನ್ ಆಗಲ್ಲ, ಬ್ಯಾಂಕ್ ಸೇಟು ಲೋನ್ ಮಾಡಿಸ್ಕೊಡ್ತೀನಿ. ಸೇಟು ಲೋನ್ ಖಂಡಿತ ಮಾಡಿಸ್ಕೊಡ್ತೀನಿ. ಸೇಟು ಲೋನ್ ಕೂಡ ಮಾಡಿಸ್ಕೊಡ್ತಾರಂತೆ. ಇವ್ರ ಹತ್ರ ಬಂದು ವಿಸಿಟ್ ಮಾಡಿ ಕೂತ್ ಮಾತಾಡಿ ಆದಷ್ಟು ಲೋನ್ ಕೂಡ ಮಾಡಿಸ್ಕೊಡಕ್ಕೆ ತಯಾರಿರ್ತಾರೆ. ಸರ್ ನೆಕ್ಸ್ಟ್ ಇದೆ ಸರ್ ಇದು? ಸರ್ ಇದನ್ನು ಬೀಟ್, ಶರ್ವಲೆಟ್ ಬೀಟು, ಸೇಮ್ ಆಸ್ ಇಟ್ ಈಸ್. ಆ ಗಾಡಿ ಹೆಂಗ್ ಹೇಳ್ದೆ ಹಂಗೆ, ಚಿಕ್ಕ ಗಾಡಿ, ಮೈಲೇಜ್ ಗಾಡಿ, ಒಳ್ಳೆ ಗಾಡಿ. ಅದು ಬೇಸಿಕ್ ಮಾಡೆಲ್, ಇದು ಟಾಪ್ ಅಂಡ್ ಮಾಡೆಲ್. ಟಾಪ್ ಎಂಡ್ಗೂ ಬೇಸಿಕ್ ಏನ್ ಡಿಫ್ರೆನ್ಸ್ ಸರ್? ಸರ್ ಟಾಪ್ ಅಂಡ್ ಬೇಸಿಕ್ ಗೆ ನಿಮ್ಗೆ ಬೇಸಿಕ್ ನಲ್ಲಿ 2 ಪವರ್ ವಿಂಡೋ ಬರುತ್ತೆ, ಬ್ಯಾಕ್ ವೈಫರ್ ಬರಲ್ಲ, ಡಿಫಾಗರ್ ಬರಲ್ಲ. ನಿಮ್ಗೆ ಟಾಪ್ ಅಂಡ್ ಗೆ ಬ್ಯಾಕ್ ವೈಫರ್ ಬರುತ್ತೆ, 4 ಪವರ್ ವಿಂಡೋಸ್ ಬರುತ್ತೆ, ABS ಬ್ರೇಕ್ ಬರುತ್ತೆ, ಡಿಫಾಗರ್ ಬರುತ್ತೆ, AC ಬರುತ್ತೆ. ಗಾಡಿ ಕೂಡ ನೋಡ್ಬೋದು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದಾರೆ ಅಂತ. ಸ್ವಲ್ಪ ಧೂಳಾಗಿದೆ ಅಷ್ಟೇ. ಪರ್ಚೇಸ್ ಮಾಡಿದ್ರೆ ವಾಟರ್ ಸರ್ವಿಸ್ ಕೂಡ ಮಾಡಿಸ್ಕೊಡ್ತಾರೆ. ಸರ್ ಏನ್ ಪ್ರೈಸ್ ಹೇಳ್ತಿದ್ದೀರಾ ಇದು? ಸರ್ ಸೇಮ್ ಪ್ರೈಸ್ 2,25,000. ಮುಂದೆ ಬಂದ್ರೆ ಇನ್ನ ನೆಗೋಷಿಯೇಟ್ ಮಾಡ್ಕೊಡೋಣ. 2,25,000 ರೂಪಾಯಿ ಕೂಡ ಹೇಳ್ತಿದ್ದಾರೆ. ಇದು 2ನೇ ವೆಹಿಕಲ್ ಬೀಟು. ಎದುರುಗಡೆ ಬಂದು ಕೂತ್ ಮಾತಾಡಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರಂತೆ. ಗಾಡಿ ಕೂಡ ಅಷ್ಟೇ ನೀಟ್ ಆಗಿದೆ ಅಂತಾನೆ ಹೇಳ್ಬೋದು. ಬಂದು ವಿಸಿಟ್ ಮಾಡಿ. ಸರ್ ನೆಕ್ಸ್ಟ್ ಇದೆ ಸರ್ ಇದು? ಸರ್ ಇದು ಹೋಂಡಾ ಸಿಟಿ. ಓಕೆ. ಎಂತ ಕ್ಲಾಸ್ ಇದೆ ಅಂದ್ರೆ ಗಾಡಿ ಬರೀ 42,000 ಹೊಡಿದೆ ಗಾಡಿ ಅಷ್ಟೇ. ಶೋರೂಮ್ ರೆಕಾರ್ಡೆಡ್. ಶೋರೂಮ್ಗೆ ಹೋಗಿ ತಗೊಂಡ್ ಬಂದು ಚೆಕ್ ಮಾಡಿ ಅದಾದ್ಮೇಲೆ ಬಂದು ವ್ಯಾಪಾರ ಮಾಡೋಣ, ಆ ಟೇಸ್ಟ್ ನಲ್ಲಿ ಇದೆ. 2013 ಸೆಕೆಂಡ್ ಓನರ್ ಆಗಿದೆ ಗಾಡಿ. 42,000 ಹೊಡಿದೆ. ಟಾಪ್ ಎಂಡ್ ನಿಮ್ಗೆ 2 ಏರ್ ಬ್ಯಾಗು, ABS, ಮ್ಯಾಗ್ವಿಲ್ ಕೂಡ ಬರುತ್ತೆ ಗಾಡಿನಲ್ಲಿ. ಅವ್ರು ಹೇಳ್ದಂಗೆ ಪ್ರತಿಯೊಂದು ತಿಳಿಸ್ಕೊಟ್ಟಿದ್ದಾರೆ. ಗಾಡಿ ಕೂಡ ನೀವು ನೋಡ್ಬೋದು, ವಿತ್ ಮ್ಯಾಗ್ವಿಲ್ ಕೂಡ ಇದೆ. 4 ಟೈರ್ ಕೂಡ. ಟೈರ್ ಕೂಡ ನಿಮ್ಗೆ ಒಂದು 60 ಇಂದ 70% ಟೈರ್ ಇದೆ. ಗಾಡಿ ಕೂಡ ಎಲ್ಲೂ ನಿಮಗೆ ಒಂದು ಡೆಂಟ್ ಆಗ್ಲಿ ಏನೂ ಇಲ್ಲ. ಪೇಂಟಿಂಗ್ ಕೂಡ ತುಂಬಾ ಒರಿಜಿನಾಲಿಟಿ ಇದೆ. ಗಾಡಿ ಕೂಡ ಇವ್ರ ಶೋರೂಮ್ ಅಲ್ಲಿ ಪ್ರತಿಯೊಂದು ವೆಹಿಕಲ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಸರ್ ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಇದು? ಸರ್ 4,25,000 ನೆಗೋಷಿಯೇಟ್ ಮಾಡ್ಕೊಳ್ಳೋಣ ಬನ್ನಿ. 4,25,000 ರೂಪಾಯಿ ಹೇಳ್ತಿದ್ದಾರೆ. ನಿಮ್ ಕಡೆಯಿಂದ ಬರಲಿ ಸರ್. 5,000 ಬಿಡಿ, 10,000 ಬಿಡಿ, 15,000 ಡಿಸ್ಕೌಂಟ್ ಮಾಡ್ಕೊಡ್ತೀನಿ. 15,000 ರೂಪಾಯಿ ಡಿಸ್ಕೌಂಟ್ ಮಾಡಿ ಕೊಡ್ತಾರಂತೆ. ಗಾಡಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಯಾಕೆ ತಡ ಮಾಡ್ತೀರಾ? ಪ್ರತಿಯೊಂದು ಗಾಡಿನೂ ಇವ್ರ ಹತ್ರ ಅವೈಲೇಬಲ್ ಇರುತ್ತೆ. ಸುಜುಕಿ, ಹ್ಯುಂಡೈ, ಪ್ರತಿಯೊಂದು ನಿಮ್ಗೆ ಯಾವ್ದು ಬೇಕೋ ಅಷ್ಟು ಗಾಡಿಗಳು ಇವರಲ್ಲಿ ಇದೆ. ಗಾಡಿ ಕೂಡ ನೋಡಿದ್ರಲ್ಲ, ಪ್ರತಿಯೊಂದು ಗಾಡಿನೂ ತುಂಬಾ ಚೆನ್ನಾಗಿದೆ. ಬಂದು ವಿಸಿಟ್ ಮಾಡಿ, ನೋಡಿ, ಕೂತ್ ಮಾತಾಡಿ ತಗೊಳ್ಳಿ. ಸರ್ ನೆಕ್ಸ್ಟ್ ಇದೆ ಸರ್ ಇದು? ಸರ್ ಬೆಲ್ಲಿನೋ. ಅಲ್ಲೊಂದು ಬೆಲ್ಲಿನೋ ತೋರಿಸ್ದೆ, ಇಲ್ಲೊಂದು ಬೆಲ್ಲಿನೋ ತೋರಿಸ್ತಾ ಇದೀನಿ. ಅಲ್ಲಿ 18 ತೋರಿಸ್ದೆ, ಇಲ್ಲಿ 19 ತೋರಿಸ್ತೀನಿ. ಓಕೆ. ಗಾಡಿನಲ್ಲಿ 2 ಗಾಡಿನೂ ತುಂಬಾ ಕ್ಲಾಸ್ ಇದೆ. ಈ ಗಾಡಿ ನಿಮ್ಗೆ ಬರೀ 48,000 ಹೊಡಿದೆ. ಶೋರೂಮ್ ರೆಕಾರ್ಡೆಡ್. ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಗಾಡಿ. ಗಾಡಿ ತುಂಬಾ ಜೆನ್ಯೂನ್ ಆಗಿದೆ. ನಿಮ್ಗೆ ಈ ಕಲರ್ ಆಗಿಲ್ಲ, ಆ ಕಲರ್ ಕೊಡ್ತೀನಿ, ಆ ಕಲರ್ ಆಗಿಲ್ಲ, ಈ ಕಲರ್ ಕೊಡ್ತೀನಿ ಸರ್. ಸ್ವಲ್ಪ ಕಸ್ಟಮರ್ ಬರ್ತಾರಲ್ಲ, ಕಲರ್ ಆಗಲ್ಲ, ನಂಬರ್ ಆಗಲ್ಲ, ಅದಕ್ಕೆ ನಾವು ಒಂದಲ್ಲ 2, 3 ಗಾಡಿಗಳು ಇದಾವೆ. ತುಂಬಾ ಕ್ಲಾಸ್ ಆಗಿದೆ ಗಾಡಿ. ಹಾಗಾದ್ರೆ ಇದು ಶೋರೂಮ್ ಹಿಸ್ಟ್ರಿ ಕೂಡ ಸಿಗುತ್ತೆ? ಖಂಡಿತ ಕೊಡ್ತೀನಿ ಶೋರೂಮ್ ಹಿಸ್ಟ್ರಿ. ಸರ್ ಹಾಗಾದ್ರೆ ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಇದು? ಸರ್ ಸೇಮ್ 6,55,000 ನೆಗೋಷಿಯೇಟ್ ಮಾಡ್ಕೊಳೋಣ ಬನ್ನಿ. ಓಕೆ. ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತಾರೆ. ಆ ಬೆಲೆನೂ ಸೇಮ್, 2 ಕಲರ್ ಚೇಂಜ್ ಅಷ್ಟೇ. ಬಟ್ ಹೆಚ್ಚು ಕಡಿಮೆ ಅಂತೂ ಖಂಡಿತ ಇರುತ್ತೆ. ಬಂದು ಇವ್ರ ಹತ್ರ ಕೂತ್ ಮಾತಾಡೋದು ಒಂದೇ ಅಷ್ಟೇ ನಿಮ್ದು. ಸರ್ ನೆಕ್ಸ್ಟ್ ಇದೆ ಸರ್ ಇದು? ಸರ್ ವರ್ಣ ಎಕ್ಸೆಸ್. ಇದು ಅದು ಆಪ್ಷನಲ್, ಇದು ನಾರ್ಮಲ್. ಇದರಲ್ಲಿ 2 ಏರ್ ಬ್ಯಾಗ್ಸ್, ABS, ಮ್ಯಾಗ್ವಿಲ್ ಎಲ್ಲ ಬರುತ್ತೆ. 2012 ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್, ಕಮ್ಮಿ ಹೊಡಿದೆ, 70 ಚೇಂಜ್ ಹೊಡಿದೆ. ಗಾಡಿ ಮಾತ್ರ ತುಂಬಾ ಕ್ಲಾಸ್ ಆಗಿದೆ. ಶೋರೂಮ್ ರೆಕಾರ್ಡೆಡ್ ತರ ಇದೆ ಗಾಡಿ. ಸರ್ ಮೈಲೇಜ್ ಏನ್ ಎಕ್ಸ್ಪೆಕ್ಟ್ ಮಾಡಬಹುದು ಇದು? 22 ಇಂದ 24 100% ಬರುತ್ತೆ ಸರ್. 20 ಮೇಲೆ ರೀಚ್ ಆಗುತ್ತೆ ಖಂಡಿತ ಸರ್. ಸರ್ ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಹಾಗಾದ್ರೆ? ಸರ್ 4,60,000 ನೆಗೋಷಿಯೇಟ್ ಮಾಡ್ಕೊಡೋಣ ಬನ್ನಿ. ಸರ್ ಇದಕ್ಕಾದ್ರೆ ಲೋನ್ ಎಷ್ಟಾಗುತ್ತೆ? ಸರ್ ಆಗುತ್ತೆ, ಸಿವಿಲ್ ಚೆನ್ನಾಗಿದ್ರೆ 4 ಲಕ್ಷ ಲೋನ್ ಆಗುತ್ತೆ. 4 ಲಕ್ಷ ಲೋನೇ ಆಗುತ್ತೆ? ಖಂಡಿತ ಆಗುತ್ತೆ. ಓಕೆ ಸರ್. ಸರ್ ನೆಕ್ಸ್ಟ್ ಇದೆ ಸರ್ ಇದು? ಸರ್ ವೋಲ್ಕ್ಸ್ವ್ಯಾಗನ್ ಪೋಲೋ TDI ಹೈಲೈನ್. ಇದು ಹುಡುಗರು ಪೋಲೋ ಬೇಕು ಅಂತಾರೆ. 2014 ಸಿಂಗಲ್ ಓನರು, 55,000 ಹೊಡಿದೆ. ಶೋರೂಮ್ಗೆ ಹೋಗಿ ಚೆಕ್ ಮಾಡಿ ತಗೊಂಡ್ ಬನ್ನಿ, ಆದ್ಮೇಲೆ ವ್ಯಾಪಾರ ಮಾಡೋಣ ಸರ್. ಜೆನ್ಯೂನ್ ಆಗಿದೆ ಸರ್ ಗಾಡಿ. ಗಾಡಿ ಕೂಡ ಕಡಿಮೆ ಹೊಡಿದಂತೆ. ಸರ್ ಏನ್ ಕೋಟಿಂಗ್ ಮಾಡ್ತೀರಾ ಇದು? ಸರ್ 5,40,000 ನೆಗೋಷಿಯೇಟ್ ಮಾಡ್ಕೊಡ್ತೀನಿ. 5,45,000 ಇದ್ರೆ ಹೆಚ್ಚು ಕಡಿಮೆ ಮಾಡ್ಕೊಡ್ತೀರಾ. ಗಾಡಿ ಕೂಡ ನೋಡ್ಬೋದು, 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಗಾಡಿ ಕೂಡ ಅಷ್ಟೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇದು ಕೂಡ ಅಷ್ಟೇ ನಿಮ್ಗೆ ಪೇಂಟಿಂಗ್ ಶೋರೂಮ್ ಅಲ್ಲಿ ಹೇಗೆ ಬಂತು ಒರಿಜಿನಾಲಿಟಿ ಆಗಿದೆ. ಗಾಡಿ ಕೂಡ ತುಂಬಾ ಅಷ್ಟೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು.
ಎಷ್ಟು ಹೇಳಿದ ಪ್ರೈಸ್ ನೀವು? 5,40,000 ನೆಗೋಷಿಯೇಟ್. 40,000 ಹೇಳಿದ್ದಾರೆ, 45 ಹೇಳಿದ್ದಾರೆ. ಎದುರುಗಡೆ ಬಂದು ಮತ್ತೆ ಕೂತಿ ತಗೊಳ್ಳೋಂಥದ್ದು. ಸರ್ ನೆಕ್ಸ್ಟ್ ಇದೆ ಸರ್ ಇದು? ಸರ್ ಸ್ವಿಫ್ಟ್ VDI ಇದು. ಓಕೆ. ಡೀಸೆಲ್ ವೇರಿಯಂಟ್. ಹಳ್ಳಿ ಕಡೆ ಎಲ್ಲ ನಿಮ್ಗೆ ಸ್ವಿಫ್ಟೇ ಬೇಕು, ಡೀಸೆಲೇ ಬೇಕು, ಮೈಲೇಜೇ ಬೇಕು ಅಂತಾರೆ. ಹೌದು. ಯಾಕಂದ್ರೆ ಬಿಲ್ಡ್ ಕ್ವಾಲಿಟಿ ಆ ತರದಿದೆ ಗಾಡಿ. ಗಾಡಿ ತುಂಬಾ ಕ್ಲೀನ್ ಮೇಂಟೈನ್ ಇದೆ. 2009 ಮಾಡೆಲ್ ಆಗಿದೆ, ಸೆಕೆಂಡ್ ಓನರ್ ಆಗಿದೆ. ಫ್ರೆಶ್ FC ಇನ್ಶೂರೆನ್ಸ್ ಕೂಡ ರನ್ ಆಗಿದೆ. 5 ವರ್ಷ FC ಸಿಗುತ್ತೆ, 1 ವರ್ಷ ಇನ್ಶೂರೆನ್ಸ್ ಸಿಗುತ್ತೆ. 82,000 ಗಾಡಿ ಓಡಿದೆ. ನಿಮ್ಗೆ ಬ್ರಾಂಡ್ ನ್ಯೂ 4 ಟೈರ್ ಇದಾವೆ. ಗಾಡಿ ತುಂಬಾ ಕ್ಲಾಸ್ ಮೇಂಟೈನ್ ಆಗಿದೆ ಸರ್ ಗಾಡಿ. ಇದು ಕೂಡ ನೀವು ಇಂಟೀರಿಯರ್ ಚೆಕ್ ಮಾಡೋದಾದ್ರೆ ಗಾಡಿ ಕೂಡ ನೋಡ್ಬೋದು. ಇಂಟೀರಿಯರ್ ಚೆಕ್ ಮಾಡೋದಾದ್ರೆ ಇದರಲ್ಲೂ ಕೂಡ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೀವು ಕೂಡ ನೋಡ್ಬೋದು. ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಇದರಲ್ಲೂ ಕೂಡ ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಬರುತ್ತೆ, ಮತ್ತೆ ಬ್ಯಾಕ್ ವೈಪರ್ ಬರುತ್ತೆ, ಏರ್ ಬ್ಯಾಗ್ ಬರುತ್ತೆ. ಸರ್ ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಇದು? ಸರ್ 2,90,000 ಹೇಳ್ತಾ ಇದೀನಿ. ಮುಂದೆ ಬರ್ನಿ, ಇನ್ನ 5,000 ಕಮ್ಮಿ ಮಾಡ್ಕೊಡ್ತೀನಿ. 2,90,000 ಹೇಳ್ತಿದ್ದೀರಾ? ಖಂಡಿತ ಸರ್. ಓಕೆ ಸರ್. ಇದು ಯಾವುದು ಸರ್ ಇದು? ಸರ್ ಇದು ಸೇಮೆ ಸ್ವಿಫ್ಟ್ VDI. ಸ್ವಿಫ್ಟ್ ತುಂಬಾ ಜಿನಿನ್ ಇದೆ. ಗಾಡಿ ಮೇಲೆ ಒಂದ್ ಸ್ಕ್ರಾಚ್ ಇಲ್ಲ. ಓಕೆ. 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಫ್ರೆಶ್ FC ಇದೆ, ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಗಾಡಿಗೆ 3rd ಓನರ್ ಆಗಿದೆ. ಡೀಸೆಲ್ ವೇರಿಯಂಟ್. ಗಾಡಿ ನೋಡಿ, ಇಂಟೀರಿಯರ್ ತೋರಿಸಿ ತುಂಬಾ ಚೆನ್ನಾಗಿ ಮೇಂಟೈನ್. ಸರ್ ಇದು ಶೋರೂಮ್ ಅಲ್ಲಿ ಏನ್ ಬಂತು ಪೇಂಟ್ ಅದೇನಾ ಇದು? ಆಸ್ ಇಟ್ ಇಸ್ ಪೇಂಟ್ ಆಗಿದೆ ಸರ್. ಓಕೆ, ಒರಿಜಿನಲ್ ಅಂತಾನೆ ಪೇಂಟ್ ಆಗಿದೆ ಇದು. ಗಾಡಿ ಕೂಡ ನೀವು ನೋಡೋದಾದ್ರೆ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಒಂದ್ ಸ್ಕ್ರಾಚಸ್ ಕೂಡ ಡೆಂಟ್ ಆಗ್ಲಿ ಯಾವುದು ಇಲ್ಲ. ಇಂಟೀರಿಯರ್ ಚೆಕ್ ಮಾಡಿ, ಇಂಟೀರಿಯರ್ ಕೂಡ ನೋಡಬಹುದು ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ. ಲೆದರ್ ಸೀಟ್ ಇದೆ, ನಿಮಗೆ ಪವರ್ ಶೇರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ, ಕಂಪ್ನಿ ಸಿಸ್ಟಮ್ ಇದೆ, AC ಇದೆ. ಬ್ಯಾಕ್ ಸೈಡ್ ಕೂಡ ನೋಡಬಹುದು. ಫ್ಯಾಮಿಲಿಗೆ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು ಇದು. ಇದ್ರದ್ದು ಪ್ರೈಸ್ ತಿಳ್ಕೊಳ್ಳೋಣ ಅವ್ರ ಹತ್ರನೇ. ಸರ್ ಪ್ರೈಸ್ ಏನ್ ಹೇಳಿ ಸರ್ ಇದ್ರದ್ದು? ಸರ್ ಸೇಮ್ ಪ್ರೈಸ್ಗೆ 2 ಗಾಡಿ ಇದೆ ನಮ್ಮ ಹತ್ರ. 2,90,000 ನೆಗೋಷಿಯೇಟ್ ಅಂತ. 2ನಲ್ಲಿ ಯಾವ್ದು ತಗೊಂಡ್ರು ಅದೇ ಪ್ರೈಸ್ ಕೊಡ್ತೀನಿ. ಇನ್ನ ಮುಂದೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್. ಸೇಮ್ ಎರಡು ಒಂದೇನೆ ರೇಟ್ ಹೇಳ್ತಿದ್ದಾರೆ. 2,90,000 ರೂಪಾಯಿ ಹೇಳ್ತಿದ್ದಾರೆ. ಎದುರುಗಡೆ ಬಂದು ಕೂತ್ ಮಾತಾಡ್ಬೇಕು ಅಂತಾನೆ ಅವರೇ ಹೇಳ್ತಿದ್ದಾರೆ. ಹೆಚ್ಚು ಕಡಿಮೆ ಮಾತ್ರ ಖಂಡಿತ ಇದ್ದೇ ಇರುತ್ತೆ. ಇದು ಕೂಡ ನಿಮ್ಗೆ ಲೋನ್ ಆಗುತ್ತೆ, ಬಂದು ಕೂತ್ ಮಾತಾಡಿ. ಮತ್ತೊಂದು ಇಲ್ಲಿ ಕಡಿಮೆ ಬಜೆಟ್ಗೆ ಹುಡುಕ್ತಾ ಇದ್ರೆ ಇದು ಕೂಡ ಇದೆ, ಅವ್ರ ಹತ್ರನೇ ತಿಳ್ಕೊಳ್ಳೋಣ. ಸರ್ ಯಾವ ಮಾಡಲ್ ಸರ್ ಇದು? ಸರ್ ಇದು 2007 ಮಾಡೆಲ್, ಸಿಂಗಲ್ ಓನರ್ ಆಗಿದೆ. 27 ವರೆಗೂ FC ರನ್ನಿಂಗ್ ಇದೆ, ಇನ್ಶೂರೆನ್ಸ್ 1 ವರ್ಷ ರನ್ನಿಂಗ್ ಇದೆ. ಯಾವ ವೆಹಿಕಲ್ ಇದು? ಜೆನ್ ಇಸ್ಟೀಲಿಯೋ ಸರ್. 4 ಪವರ್ ವಿಂಡೋ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, AC ಡಿಫಾಗರ್ ಗಾಡಿ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ ಗಾಡಿ. ಸರ್ ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಇದು? ಸರ್ 1,10,000 ಕೋಟಿಂಗ್ ಮಾಡ್ತಾ ಇದೀನಿ. ಮುಂದೆ ಬಂದ್ರೆ ಒಂದ್ 5,000 ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. 1,10,000 ರೂಪಾಯಿ ಹೇಳ್ತಿದ್ದಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರಂತೆ. ಕಲಿಯೋರ್ಗೆ ಮತ್ತೆ ಹೊಸದಾಗಿ ಕಲಿಯೋರ್ಗಾಗ್ಲಿ ಮತ್ತೆ ಮೈಲೇಜ್ಗಾಗ್ಲಿ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ. 1,05,000 ರೂಪಾಯಿಗೆ ಫೈನಲ್ ಮಾಡ್ಕೊಡ್ತಾರಂತೆ. ಸರ್ ನೆಕ್ಸ್ಟ್ ಇದೆ ಸರ್ ಇದು? ಸರ್ ಇನ್ನು ಒಂದು ವೋಲ್ಕ್ಸ್ ವ್ಯಾಗನ್ ಪೋಲೋನೆ. ಅದು 14 ಮಾಡೆಲ್ ತೋರಿಸಿದ್ರೆ ಇದು 13 ಮಾಡೆಲ್ ತೋರಿಸ್ತಾ ಇದ್ದೀನಿ. 87 ನೋಡಿದೆ ಗಾಡಿ. ಗಾಡಿ ತುಂಬಾ ಕ್ಲಾಸ್ ಆಗಿದೆ, ಸೆಕೆಂಡ್ ಓನರ್ ಆಗಿದೆ. ಇದು ಕಂಫರ್ಟ್ ಲೈನು, ಅದು ಹೈ ಲೈನು. ಇದಕ್ಕೆ ನಿಮಗೆ 3,85,000 ಕೋಟಿಂಗ್ ಇದೆ. ಮುಂದೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಸರ್. ಸರ್ ಇದಕ್ಕೆ ಲೋನ್ ಆದ್ರೆ ಎಷ್ಟಾಗುತ್ತೆ? ಖಂಡಿತ ಆಗುತ್ತೆ ಸರ್. ಒಂದು 2 ಇಂದ 2.5 ಲೋನ್ ಮಾಡಿಸ್ತೀವಿ. 2 ಲಕ್ಷ ರೂಪಾಯಿ ಲೋನೇ ಆಗುತ್ತೆ ಖಂಡಿತ. ಸ್ವಲ್ಪ ಅದೇ 385 ಹೇಳಿದ್ದಾರೆ, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರೆ. ಗಾಡಿ ಕೂಡ ನೋಡ್ಬೋದು ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ. ಇದು 2 ಪೋಲ ಆಗಿರುತ್ತೆ, ಸಿಲ್ವರ್ ಕಲರ್. ಗಾಡಿ ಅಷ್ಟೇ ನೀಟಾಗಿದೆ. 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳಿ ಎದುರುಗಡೆ ಬಂದು ಕೂತ್ ಮಾತಾಡಿ ತುಂಬಾ ಕಡಿಮೆ ಬೆಲೆಯಲ್ಲಿ ಉತ್ತಮ ಬೆಲೆಯಲ್ಲಿ ಕೊಡ್ತಾರೆ. ನೆಕ್ಸ್ಟ್ ಇದೆ ಸರ್ ಇದು? ಸರ್ ಇದು ಹೋಂಡಾ ಸಿಟಿ. ಅಲ್ಲಿ ಒಂದು ಪೆಟ್ರೋಲ್ ತೋರಿಸಿದೀನಿ, ಜನ ಅವ್ರು ಬರ್ತಾರೆ ಡೀಸೆಲೇ ಬೇಕು ಅಂತ, ಅದಕ್ಕೆ ಡೀಸೆಲ್ ಇಕ್ಕಿದ್ದೀನಿ ಸರ್. ಡೀಸೆಲ್ ನಲ್ಲಿ ಇದು ಟಾಪ್ ಎಂಡ್, ಬಟನ್ ಸ್ಟಾರ್ಟ್ ಬರುತ್ತೆ, ಸನ್ ರೂಫ್ ಬರುತ್ತೆ. ವಿತ್ ಸನ್ ರೂಫ್ ಗಾಡಿ ಇದು. 4 ಮ್ಯಾಗ್ ವೀಲು, ಪವರ್ ವಿಂಡೋ, ಪವರ್ ಸ್ಟೇರಿಂಗು, ABS ಬ್ರೇಕು. ನಿಮ್ಗೆ ಏನು ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಇಲ್ಲ. ಕಂಪ್ನಿ ಮೇಂಟೈನ್ ಹೆಂಗಿರುತ್ತೆ ಗಾಡಿ ಆ ಟೆಸ್ಟ್ ನಲ್ಲಿ ಇದೆ. ಏನಂದ್ರೆ ಕಸ್ಟಮರ್ ತಗೊಳ್ಳೋರು ಡೀಸೆಲ್ ಹಾಕೋಬೇಕು, ಓಡಿಸ್ಕೋಬೇಕು ಅಷ್ಟೇ. ಇದು ಅವೈಲೇಬಲ್ ಇದೆ ಐಟಮ್ಗಳು ಇದರಲ್ಲಿ. ನೆಗಿಬಿಡ ಸರ್ ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಇದು? ಸರ್ 5,40,000 ನೆಗೋಷಿಯೇಟ್ ಮಾಡೋಣ ಸರ್. ಓಕೆ ಸರ್. ಏನ್ ಸರ್ ಪೋಲೋ ಇಷ್ಟೊಂದಿದೆ ನಿಮ್ಮ ಹತ್ರ? ಸರ್ ಕಲರ್ ವಿಚ್ ಕಲರ್ ಅಂತ ಇರ್ತಾರಲ್ಲ, ಯಾವ ಕಲರ್ ಬೇಕು ಆ ಕಲರ್ ಇದೆ, ಯಾವ ಮಾಡೆಲ್ ಬೇಕು ಆ ಮಾಡೆಲ್ ಇದೆ. ಪೆಟ್ರೋಲ್ ನಲ್ಲಿ ಬೇಕಂದ್ರೆ ಪೆಟ್ರೋಲ್ ನಲ್ಲಿ ಇದೆ, ಡೀಸೆಲ್ ನಲ್ಲಿ ಬೇಕಂದ್ರೆ ಡೀಸೆಲ್ ಬೇಕಾದ್ರೆ. ಕಸ್ಟಮರ್ ಯಾವ ಕಲರ್ ಬೇಕು ಖಂಡಿತ ಸರ್. ತಿಳ್ಸ್ಕೊಡಿ ಮತ್ತೆ ಡೀಟೇಲ್ಸ್. ಸರ್ 2011 ಸೆಕೆಂಡ್ ಓನರ್ ಆಗಿದೆ. ಹೈ ಲೈನ್ ಇದು, ಡೀಸೆಲ್ ಗಾಡಿ. 20 ಮೇಲೆ ಮೈಲೇಜ್ ಬರುತ್ತೆ. 4 ಮ್ಯಾಗ್ ವೀಲು, ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ABS ಬ್ರೇಕ್ ಕೂಡ ಬರುತ್ತೆ, ಬ್ಯಾಕ್ ವೈಪರ್ ಬರುತ್ತೆ. ಟಾಪ್ ಎಂಡ್ ಮಾಡೆಲ್ ಇದು ಸರ್. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಒರಿಜಿನಲ್ ಪೇಂಟ್ ಕೂಡ ಇದೆ. ಶೋರೂಮ್ ಅಲ್ಲಿ ಹೇಗೆ ಬಂತು ಹಾಗೆ ಕೂಡ ಇದೆ. ಸರ್ ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಇದು? ಸರ್ 3 ಲಕ್ಷ ಕೋಟಿಂಗ್ ಇದೆ. ಮುಂದೆ ಬಂದ್ರಿ ಸರ್ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. 3 ಲಕ್ಷ ರೂಪಾಯಿ ಹೇಳ್ತಿದ್ದೀರಾ? 10,000 ಡಿಸ್ಕೌಂಟ್ ಮಾಡ್ಕೊಡ್ತೀನಿ ನಿಮ್ಗೆ. 2,90,000 ರೂಪಾಯಿ ಹೇಳ್ತಿದ್ದಾರೆ ಫೈನಲ್. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು.
ಎದುರುಗಡೆ ಬಂದು ಕೂತ್ ಮಾತಾಡೋದೇ ನಿಮ್ದು ಅಷ್ಟೇ, ಮತ್ತೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಕೊಟ್ಟೆ ಕೊಡ್ತಾರೆ ಗ್ಯಾರಂಟಿ. ಸರ್ ನೆಕ್ಸ್ಟ್ ಇದೆ ಸರ್ ಇದು ಸರ್ ಹೊಂಡೈ ವರ್ನ, ಅಲ್ಲಿ ಮ್ಯಾನ್ಯುವಲ್ ತೋರಿಸಿದೆ, ಇದು ಬಂದು ಆಟೋಮೆಟಿಕ್. ಓಕೆ. ಯಾರಿಗೆ ಮ್ಯಾನ್ಯುವಲ್ ಓಡ್ಸಕ್ ಬರಲ್ಲ, ನಮ್ಗೆ ಆಟೋಮೆಟಿಕ್ ಬೇಕು ಅಂತ ಆಸೆ ಮಾಡ್ಕೊಂಡು ಬರ್ತಾರೆ ಸರ್, ಅದಕ್ಕೆ ಮ್ಯಾನ್ಯುವಲ್ ಇಕ್ಕಿದೀವಿ, ಆಟೋಮೆಟಿಕ್ ಇಕ್ಕಿದೀವಿ. ಅದ್ನಲ್ಲಿ ಕಲರ್ಗಳೂ ಇದಾವೆ ಸರ್. ಸರ್ ಇದು ಮೈಲೇಜ್ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು? ಸೇಮ್ ಸರ್ 20 ಬರುತ್ತೆ, ಡೀಸೆಲ್ ವೇರಿಯಂಟ್ ಇದು. 20 ಖಂಡಿತ ಬರುತ್ತೆ. ಗಾಡಿ ಕೂಡ ನೋಡಬಹುದು, 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ವಿತ್ ಮ್ಯಾಗ್ವಿಲ್ ಕೂಡ ಇದೆ, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಎಕ್ಸೆಸ್ ಆಪ್ಷನಲ್ ಇದು. ಆಕ್ಚುಲಿ ಹೇಳ್ಬೇಕಂದ್ರೆ ಇದು ಯಾರ್ದು ಆಫೀಸರ್ ಏನೋ ಯೂಸ್ ಮಾಡ್ತಿದ್ರು ಅನ್ಸುತ್ತೆ, ಗಾಡಿ ಅಷ್ಟೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನೀವು ಕೂಡ ನೋಡಬಹುದು, ಎಲ್ಲೂ ಕೂಡ ಒಂದು ಡೆಂಟು ಸ್ಕ್ರಾಚಸ್ ಯಾವ್ದು ಇಲ್ಲ. ಸರ್ ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಇದು? ಸರ್ 4,35,000 ನೆಗೋಷಿಯೇಟ್ ಮಾಡ್ಕೊಡೋಣ, ಬನ್ನಿ ನಿಮ್ ಕಡೆಯಿಂದ ಬರ್ಲಿ. 10 25 15 ಎಲ್ಲ ಆಯ್ತು, 20,000 ಡಿಸ್ಕೌಂಟ್ ಮಾಡ್ಕೊಡ್ತೀನಿ. 20,000 ರೂಪಾಯಿ ನಿಮ್ ಚಾನಲ್ ಗೆ ಸಬ್ಸ್ಕ್ರೈಬರ್ ಮಾಡಿ ಫಾಲೋವರ್ ಮಾಡಿ ನನ್ಗೆ ತೋರಿಸ್ರೆ 20,000 ಸ್ಪಾಟ್ ನಲ್ಲಿ ಡಿಸ್ಕೌಂಟ್ ಮಾಡ್ಕೊಡ್ತೀನಿ. ನೀವೇ ಕೇಳ್ತಿದ್ದೀರಾ ಅವ್ರ ಮಾತನ್ನ, ತುಂಬಾ ಚೆನ್ನಾಗಿ ಮಾತಾಡಿದ್ರು. ನಮ್ಮ ವ್ಯೂವರ್ಸ್ಗೆ 20,000 ರೂಪಾಯಿ ಡಿಸ್ಕೌಂಟ್ ಮಾಡ್ಕೊಡ್ತಾರಂತೆ, ಗಾಡಿ ಅಷ್ಟೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಖಂಡಿತ ಪ್ರತಿಯೊಂದು ಕಾರು ಡಿಸ್ಕೌಂಟ್ ಮಾಡ್ಕೊಡ್ತಾರೆ, ವಿಸಿಟ್ ಮಾಡಿ. ಇಲ್ಲ ಸರ್ ಇದು ಸರ್ ಎ ಸ್ಟಾರ್ ಇದು. ಓಕೆ. ಟ್ರಾಫಿಕ್ ನಲ್ಲಿ ಸಿಟಿನಲ್ಲಿ ಓಡ್ಸೋಕ್ಕೆ ಒಳ್ಳೆ ಗಾಡಿ ಅಂತೀನಿ, ಮತ್ತೆ ಮೈಲೇಜು ಕೂಡ ಜೆನ್ಯೂನ್ ಆಗಿ ಬರುತ್ತೆ. ಇದರಲ್ಲಿ ನಿಮಗೆ AC ಡಿಫಾಗರ್ ಎಲ್ಲ ಬರುತ್ತೆ, 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಬರುತ್ತೆ. ಗಾಡಿ ನೋಡಿ ತುಂಬಾ ಕ್ಲೀನ್ ಇದೆ, 4 ಬ್ರ್ಯಾಂಡ್ ನ್ಯೂ ಟೈರ್ ಇದಾವೆ ಗಾಡಿನಲ್ಲಿ. 2009 ಮಾಡೆಲ್ ಇದೆ, 3rd ಓನರ್ ಆಗಿದೆ ಸರ್. ಫ್ರೆಶ್ FC ಇದೆ ನಿಮ್ಗೆ 5 ವರ್ಷ. ಓಕೆ ಸರ್, ಇದು ಮೈಲೇಜ್ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು? ಸರ್ ಬರುತ್ತೆ 18 ಬರುತ್ತೆ. 18 ಮೈಲೇಜ್ ಕೊಡುತ್ತೆ ಖಂಡಿತ. ಓಕೆ ಸರ್. ಸರ್ ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಇದು? ಸರ್ 2 ಲಕ್ಷ ಕೋಟಿಂಗ್ ಇದೆ, ನೆಗೋಷಿಯೇಟ್ ಮಾಡ್ಕೊಡೋಣ ಸರ್. 2 ಲಕ್ಷ ಫೈನಲ್ ಹೇಳ್ತಿದ್ರೆ ಹೆಚ್ಚು ಕಡಿಮೆ ಮಾಡ್ಕೊಡ್ತೀರಾ? ಖಂಡಿತ ಹೆಚ್ಚು ಕಡಿಮೆ ಆಗೇ ಆಗುತ್ತೆ ಸರ್. ಒಂದೇ ಗಾಡಿಗೆ ಒಂದೇ ಫಿಕ್ಸ್ ಪ್ರೈಸ್ ಏನೂ ಇಲ್ಲ, ಮುಂದೆ ಬಂದ್ರೆ ಖಂಡಿತ ಹೆಚ್ಚು ಕಮ್ಮಿ ಮಾಡೇ ಕೊಡೋಣ. ಓಕೆ. ಕಸ್ಟಮರ್ ಬಂದ್ರೆ ಖಾಲಿ ಹೋಗ್ಬಾರ್ದು, ಹೌದೌದು, ಗಾಡಿ ತಗೊಳ್ಳೇ ಹೋಗ್ಬೇಕು. ಓಕೆ ಸರ್. ಮತ್ತೊಂದು ವ್ಯಾಗನರ್ ನೋಡ್ತಿದ್ದೀರಾ, ಫ್ಯಾಮಿಲಿಗೆ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು. ಸರ್ ಇದ್ರ ಬಗ್ಗೆ ಡೀಟೇಲ್ಸ್ ತಿಳಿಸ್ಕೊಡಿ. ಸರ್ ವ್ಯಾಗನರ್ LXi ಇದು ನಿಮ್ಗೆ ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಬರುತ್ತೆ, AC ಬರುತ್ತೆ ಗಾಡಿನಲ್ಲಿ. 4 ಬ್ರ್ಯಾಂಡ್ ನ್ಯೂ ಟೈರ್ಗಳು ಇದಾವೆ. 2007 ಮಾಡೆಲ್ ಆಗಿದೆ, ಬರೀ 4ನೇ ಓನರ್ ಆಗಿದೆ ಸರ್. ಓನರ್ ಜಾಸ್ತಿ ಆಗಿದೆ ಅಂತ ಟೆನ್ಷನ್ ತಗೊಂಡ್ಬೇಡಿ, ಚಾನ್ಸ್ ರೇಟ್ ನಲ್ಲಿ ಕೊಡ್ತೀನಿ ಗಾಡಿ. 2007 ಮಾಡೆಲ್, ಬರೀ 1,25,000 ಕೊಡ್ತೀನಿ. FC ಕೂಡ ರನ್ನಿಂಗ್ ಇದೆ ಗಾಡಿ. ಸರ್ ಬರೀ 1,20,000 ರೂಪಾಯಿ? ಹೌದು ಸರ್, ಬರೀ 1,25,000. ಯಾಕೆ ಹೇಳಿ? ಬರೀ ಓನರ್ ಜಾಸ್ತಿ ಆಗಿದೆ, ಅದಕ್ಕೆ. ಗಾಡಿ ತುಂಬಾ ಕ್ಲೀನ್ ಮೇಂಟೈನ್ ಇದೆ, ಗಾಡಿ ಓಡಿಸಿದ್ರೆ ಯಾರು ಬಿಡಲ್ಲ. 1,20,000 ರೂಪಾಯಿಗೆ ವ್ಯಾಗನರ್ ಸಿಗ್ತಾ ಇದೆ. ಗಾಡಿ ಕೂಡ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ. 4ನೇ ಓನರ್ ಅಷ್ಟೇ ಆಗಿರೋದು ಇದು. ಗಾಡಿ ಕೂಡ ತುಂಬಾ ಅಷ್ಟೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಫ್ಯಾಮಿಲಿಗೆ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು. ಇದರಲ್ಲಿ ಫ್ಯೂಚರ್ ಏನೇನ್ ಬರುತ್ತೆ ಸರ್? ಸರ್ ಪವರ್ ಸ್ಟೇರಿಂಗ್ AC ಬರುತ್ತೆ ಸರ್ ನಿಮಗೆ. ಪವರ್ ಸ್ಟೇರಿಂಗು AC ಬರುತ್ತೆ. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ ಸರ್. ಇದು ಮೈಲೇಜ್ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಇದು? ಸರ್ ವ್ಯಾಗನರ್ ನಾರ್ಮಲ್ ನಮಗೆ 18 to 20 ಬರುತ್ತೆ. ಹೆಂಗ್ ಓಡಿಸ್ತೀರಾ ಅದ್ಮೇಲೆ 18 ಇಂದ 20 ಕೊಡುತ್ತೆ. ಇದು ಕಲಿಯೋರ್ಗು ತುಂಬಾ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು, ಮತ್ತೆ ಫ್ಯಾಮಿಲಿಗೆ ತುಂಬಾ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು. 1,20,000 ರೂಪಾಯಿಗೆ ಫೈನಲ್ ಮಾಡ್ಕೊಡ್ತಾರಂತೆ. ಆದಷ್ಟು ಬೇಗ ಇವ್ರು ಶೋರೂಮ್ ಬಂದು ಪ್ರತಿಯೊಂದು ಕಾರ್ ಪ್ರೈಸ್ ತಿಳ್ಕೊಳ್ಳಿ, ಉತ್ತಮ ಬೆಲೆಯಲ್ಲಿದೆ. ಇದು ತುಂಬಾ ಫ್ಯಾಮಿಲಿ ವೆಹಿಕಲ್ ಅಂತಾನೆ ಹೇಳ್ಬೋದು, ಬಂದು ವಿಸಿಟ್ ಮಾಡಿ. ಸರ್ ನೆಕ್ಸ್ಟ್ ಯಾವ್ದು ಸರ್? ಇದು ಡಿಫ್ರೆಂಟ್ ಆಗಿದೆ ವೆಹಿಕಲ್. ಸರ್ ಇದು ಟಾಟಾ ವೆಂಚರ್ ಅಂತ ಗಾಡಿ. ಓಕೆ. ರೋಡ್ ಮೇಲೆ ಜಾಸ್ತಿ ಇಲ್ಲ ಗಾಡಿ, ಬಟ್ ಗಾಡಿ ತುಂಬಾ ಕ್ಲಾಸ್ ಆಗಿದೆ. ಇಂಡಿಗಾ V2 ಇಂಜಿನ್ ಬರುತ್ತೆ ನಿಮ್ಗೆ, ಡೀಸೆಲ್ ಇಂಜಿನ್, 18+ ಮೈಲೇಜ್ ಬರುತ್ತೆ. ಮತ್ತೆ ನಿಮ್ಗೆ ಸ್ಕೂಲ್ಗೆ ಬಾಡಿಯ ಹೊಡೆಯಕ್ಕೆ, ಫ್ಯಾಮಿಲಿ ಯೂಸ್ಗೆ ಎಲ್ಲ ಒಳ್ಳೆ ಗಾಡಿ ಸರ್. ನೀವು ಓಮ್ನಿ ಈಕೋ ಅಂತೀರಾ, ಬಟ್ ಈ ಗಾಡಿ ಒಂದ್ಸತಿ ಓಡಿಸ್ಬಿಟ್ರೆ ಈಕೋ ಮತ್ತೆ ಓಮ್ನಿಗೆ ನೀವು ಹೋಗಲ್ಲ, ಆ ಟೇಸ್ಟ್ ನಲ್ಲಿ ಇರುತ್ತೆ. ಸರ್ ಇದು ಸ್ವಲ್ಪ ಬಾಡಿ ನೋಡ್ತಾರೆ, ಒಂದು ಟಾಟಾ ಎಸ್ ರೇಂಜ್ ಅಲ್ಲೇ ಇದೆ ಅನ್ಸುತ್ತೆ. ಟಾಟಾ ಎಸ್ ರೇಂಜ್ ನಲ್ಲಿ ಇದೆ. ಒಳಗಡೆ ಕುತ್ಕೊಂಡ್ರೆ ಕಾರ್ ಕಿಂತ ಬೆಸ್ಟ್ ಫೀಲಿಂಗ್ ಬರುತ್ತೆ. ಓಕೆ ಸರ್. ಮತ್ತೆ ನಿಮ್ಗೆ 8 ಸೀಟರ್ ಗಾಡಿ ಇದು. ಓಕೆ ಓಕೆ. ಫ್ಯಾಮಿಲಿಗೆ, ಸ್ಕೂಲ್ಗೆ, ಯಾರಾದ್ರೂ ಏಜೆನ್ಸೀಸ್ಗೆ ಬಾಡಿಯ ಹೊಡೆಯಕ್ಕೆ ಅಂದ್ರೆ ಒಳ್ಳೆ ಗಾಡಿ ಸರ್. ಮೈಲೇಜು ಬರುತ್ತೆ, ಚಾನ್ಸ್ ರೈಟ್ ನಲ್ಲಿನೂ ಕೊಡ್ತೀನಿ ಸರ್. ಸರ್ ಡೀಟೇಲ್ಸ್ ತಿಳಿಸಿ ಹಾಗಾದ್ರೆ. ಸರ್ 2014 ಮಾಡೆಲ್ ಇದು, ಸಿಂಗಲ್ ಓನರ್ ಆಗಿದೆ, ಬರೀ ಸಿಂಗಲ್ ಯೂಸ್ ಹ್ಯಾಂಡ್. ಗಾಡಿ ತುಂಬಾ ಮೇಂಟೈನ್ ಆಗಿದೆ. ಎಷ್ಟಾಗಿದೆ ಇದು? ಸರ್ ಬರೀ 60,000 ಸಮಥಿಂಗ್ ಓಡಿದೆ ಅಷ್ಟೇ. ಓಕೆ. ನಿಮ್ಗೆ ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತೆ. ಬರೀ 2,25,000 ಹೇಳ್ತಾ ಇದೀನಿ. ಮುಂದೆ ಬನ್ನಿ, 2,15,000 ಮಾಡ್ಕೊಡ್ತೀನಿ. 2,15,000 ರೂಪಾಯಿಗೆ ಫೈನಲ್ ಮಾಡ್ಕೊಡ್ತಾರೆ. ಅವರೇ ಹೇಳ್ದಂಗೆ ಸ್ಕೂಲ್ ಬಾಡಿಗೆಗಾಗ್ಲಿ, ಓನೀಸ್ಗಾಗ್ಲಿ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು. ನೀವು ಕೂಡ ನೋಡ್ಬೋದು, ಇಂಟರ್ವ್ಯೂ ಚೆಕ್ ತೋರಿಸ್ಕೊಡ್ತೀವಿ. 8 ಸೀಟರ್ ವೆಹಿಕಲ್ ಇದು. ಎಲ್ಲಾರು ಫ್ಯಾಮಿಲಿ ಫಂಕ್ಷನ್ಗಾಗ್ಲಿ, ಊರಿಗಾಗ್ಲಿ ಹೋಗೋಕೆ ತುಂಬಾ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು. 8 ಸೀಟರ್ ವೆಹಿಕಲ್, ಯಾವ ಕಾರ್ಗೂ ಇದು ಕಮ್ಮಿ ಇಲ್ಲ ಅಂತಾನು ಹೇಳಕ್ ಇಷ್ಟಪಡ್ತೀವಿ. ನೀವು ಕೂಡ ನೋಡ್ಬೋದು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ. ಗಾಡಿ ತುಂಬಾನೇ ಚೆನ್ನಾಗಿದೆ. 2,20,000 ಹೇಳ್ತಾ ಇದ್ದಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡಕ್ ಕೊಡ್ತಾರೆ. ಎದುರುಗಡೆ ಬಂದು ಕೂತ್ ಮಾತಾಡಿ. ಸ್ಯಾಂಟ್ರೋ ಇದೆ, ಫ್ಯಾಮಿಲಿ ವೆಹಿಕಲ್ ಅಂತಾನೆ ಹೇಳ್ಬೋದು. ಕೆಲವರು ತುಂಬಾ ಇಷ್ಟಪಡ್ತಾ ಇರ್ತಾರೆ ಸ್ಯಾಂಟ್ರೋ. ಸರ್ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್.
ಸ್ಯಾಂಟ್ರೋ GLS ಇದು ಗಾಡಿ ತುಂಬಾ ಜಿನ್ನಿನ್ ಆಗಿದೆ. 4 ಹೊಸ ಟೈರ್ ಇದಾವೆ. 28 ವರೆಗೂ ನಿಮ್ಗೆ FC ಕೂಡ ಇದೆ. ಮತ್ತೆ 5 ಮ್ಯಾಗ್ವೀಲ್ಗಳು ಇದೆ. 5 ಮ್ಯಾಗ್ವೀಲ್ಗೂ ಹೊಸ ಟೈರ್ ತರ ಟೈರ್ಗಳು ಇದೆ. ಇದರಲ್ಲಿ ನಿಮ್ಗೆ ಪವರ್ ಸ್ಟೇರಿಂಗ್ ಬರುತ್ತೆ, ಫ್ರಂಟ್ 2 ಪವರ್ ವಿಂಡೋ ಬರುತ್ತೆ ಗಾಡಿನಲ್ಲಿ. ಗಾಡಿ ತುಂಬಾ ಜೆನ್ಯೂನ್ ಆಗಿದೆ ಸರ್, ಸೆಕೆಂಡ್ ಓನರ್ ಆಗಿದೆ. ಸ್ಯಾಂಟ್ರೋ ತುಂಬಾ ಜನ ಲೈಕ್ ಮಾಡೋರಿರ್ತಾರೆ. ಇಂಟೀರಿಯರ್ ಕೂಡ ಚೆಕ್ ಮಾಡೋದಾದ್ರೆ ನಿಮ್ಗೆ ಇದು ಪವರ್ ಸ್ಟೇರಿಂಗ್ ಬರುತ್ತೆ, 2 ಪವರ್ ವಿಂಡೋ ಬರುತ್ತೆ, AC ಬರುತ್ತೆ, ಸಿಸ್ಟಮ್ ಬರುತ್ತೆ. ಗಾಡಿ ನೋಡ್ಬೋದು, ಲೆದರ್ ಸೀಟ್ ಕೂಡ ಹಾಕ್ಸಿದ್ದಾರೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಬ್ಯಾಕ್ ಸೈಡ್ ಕೂಡ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ. ವಿತ್ ಸ್ಟೆಪ್ನಿಗೂ ಕೂಡ ಮ್ಯಾಗ್ ವೀಲ್ ಹಾಕ್ಸಿದ್ದಾರೆ. 5 ಮ್ಯಾಗ್ ವೀಲ್ ಇದೆಯಂತೆ. ನಿಮ್ಗೆ ಪೇಂಟಿಂಗ್ ಆಗಲಿ ಡೆಂಟ್ ಆಗಲಿ ಯಾವುದೇ ರೀತಿ ಮಾಡಿಸೋದಿರಲ್ಲ. ಪೆಟ್ರೋಲ್ ಹಾಕೋಬೇಕು, ಓಡಿಸ್ಕೋಬೇಕು. ಇವರಲ್ಲಿ ಪ್ರತಿಯೊಂದು ಕಾರು ಅದೇ ರೀತಿನೇ ಇರೋದು. ಸರ್ ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಸರ್ ಇದು? ಸರ್ 1,35,000 ಕೋಟಿಂಗ್ ಮಾಡ್ತಾ ಇದೀನಿ ಸರ್. 1,35,000 1,35,000 ಕೋಟಿಂಗ್ ಇದೆ. ನಿಮ್ ಕಡೆಯಿಂದ ಬರ್ಲಿ, ನಿಮ್ ಚಾನೆಲ್ ಇಂದ ಬಂದ್ರೆ ಇನ್ನ 5,000 ಕಮ್ಮಿ ಮಾಡ್ಕೊಡೋಣ. 1,30,000 ರೂಪಾಯಿಗೆ ಸ್ಯಾಂಡ್ರೋ ಸಿಗ್ತದೆ. ವಿತ್ 5 ವೀಲ್ ಮ್ಯಾಗ್ ವೀಲ್ ಕೂಡ ಇದೆ. ಗಾಡಿ ಕೂಡ ನೀವು ನೋಡಿದ್ರಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ. 1,30,000 ರೂಪಾಯಿಗೆ ಫೈನಲ್ ಮಾಡ್ಕೊಡ್ತಾರಂತೆ. ಮತ್ತೆ ವಿಡಿಯೋನ ಕೊನೆ ತನಕ ನೋಡಿ, ಪ್ರತಿಯೊಂದು ಕಾರು ಡೀಟೇಲ್ಸ್ ತಿಳ್ಕೊಳ್ಳಿ. ನೆಕ್ಸ್ಟ್ ಇದೆ ಸರ್ ಇದು. ಸರ್ ಇದು ಶೆವರ್ಲೆಟ್ ಸ್ಪಾರ್ಕ್. ಕಲಿಯಕ್ಕೆ, ಓಡ್ಸಕ್ಕೆ, ಟ್ರಾಫಿಕ್ ನಲ್ಲಿ ಜೆನ್ಯೂನ್ ಗಾಡಿ ಅಂತೀನಿ. ಅಂದ್ರೆ ಗಾಡಿ ಓಡಿಸಿದ್ರೆ ನೀವು ಗಾಡಿ ಬಿಡಲ್ಲ, ಖಂಡಿತ ಬಿಡಲ್ಲ. ಆ ಟೆಸ್ಟ್ ನಲ್ಲಿ ಗಾಡಿ ಇದೆ. ಗಾಡಿ ನೀವು ತೋರಿಸ್ಬೋದು. ಇಂಟೀರಿಯರ್ ಕೂಡ, ಟೈರು ಕೂಡ, ಔಟರ್ ಬಾಡಿ ಕೂಡ, ಗಾಡಿ ಜೆನ್ಯೂನ್ ಮೇಂಟೈನ್ ಆಗಿದೆ ಸರ್. ಗಾಡಿ ಕೂಡ ನೋಡ್ಬೋದು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ. ಒರಿಜಿನಲ್ ಪೇಂಟೇ ಆಗಿದೆ. ನೀವು ಇದ್ರಲ್ಲಿ ಚೆಕ್ ಮಾಡೋದಾದ್ರೆ ಇದ್ರಲ್ಲೂ ಕೂಡ ನಿಮಗೆ ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ, ಕಂಪ್ನಿ ಸಿಸ್ಟಮ್ ಇದೆ, AC ಬರುತ್ತೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಬ್ಯಾಕ್ ಸೈಡ್ ಕೂಡ ತೋರಿಸ್ಕೊಡ್ತೀವಿ. ಕಲಿಯಕ್ಕೆ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು. ಸರ್ ಇದೆಲ್ಲ ಮೈಲೇಜ್ ಏನ್ ಕೊಡುತ್ತೆ ಸರ್ ಇದು? ಸರ್ 18 ಬರುತ್ತೆ ಆಸ್ ಇಟ್ ಇಸ್. 18. ಸರ್ ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಇದು? ಸರ್ 1,20,000 ಕೋಟಿಂಗ್ ಇದೆ. ಫ್ರೆಶ್ FC ಜೊತೆಗೆ 5 ವರ್ಷ FC, 1 ವರ್ಷ ಇನ್ಶೂರೆನ್ಸ್ ಜೊತೆಗೆ 1,20,000 ಕೋಟಿಂಗ್ ಇದೆ. ಮುಂದೆ ಬಂದ್ರೆ ಖಂಡಿತ ಹೆಚ್ಚು ಕಡಿಮೆ ಮಾಡ್ಕೊಡ್ತಾರಂತೆ. ಇವ್ರ ಶೋರೂಮ್ ಅಲ್ಲಿ ಕೊನೆ ತನಕ ವಿಡಿಯೋ ನೋಡಿ, ಪ್ರತಿಯೊಂದು ಕಾರ್ ಡೀಟೇಲ್ಸ್ ತಿಳ್ಕೊಳ್ಳಿ. ತುಂಬಾ ಉತ್ತಮ ಬೆಲೆಯಲ್ಲಿ ಕೊಡ್ತಾರೆ ಅಂತಾನೆ ತಿಳಿಸ್ತೀವಿ ನಿಮಗೆ. ನೆಕ್ಸ್ಟ್ ಇದೆ ಸರ್ ಇದು. ಸರ್ ಇದು ಸುಜುಕಿ XS4. ಜನ ಅವರು ಸ್ವಿಫ್ಟ್ ಬೇಕು, ಸ್ವಿಫ್ಟ್ ಡಿಸೈರ್ ಬೇಕು ಅಂತಾರೆ. ಆ ಬಜೆಟ್ ಹೈ ಇರುತ್ತೆ. ಅದಕ್ಕೆ ನಾವು ಸ್ವಿಫ್ಟ್ ಡಿಸೈರ್ ತರಾನೇ ಒಂದು ಗಾಡಿ ತಗೊಂಡ್ ಬಂದಿನಿ, XS4 ಅಂತ. ಇದರಲ್ಲಿ ನಿಮಗೆ ZXi ಟಾಪ್ ಎಂಡ್, 2 ಪವರ್ ವಿಂಡೋಸು, 4 ಮ್ಯಾಗ್ ವೀಲ್ ಬರುತ್ತೆ, ABS ಬ್ರೇಕ್ ಬರುತ್ತೆ, ಸ್ಟೇರಿಂಗ್ ನಲ್ಲಿ ಬಟನ್ಸ್ ಬರುತ್ತೆ, ಮಿರರ್ ಕಂಟ್ರೋಲರ್ ಕೂಡ ಬರುತ್ತೆ. ಗಾಡಿ ಬಂದು ನಿಮ್ಗೆ ಬರೀ 53,000 ಓಡಿದೆ. ಶೋರೂಮ್ ರೆಕಾರ್ಡ್ ಜೊತೆಗೆ ಗಾಡಿ ಕೊಡ್ತೀನಿ ಸರ್. ಶೋರೂಮ್ ರೆಕಾರ್ಡ್ ಕೂಡ ಕೊಡ್ತೀರಾ? ಖಂಡಿತ ಕೊಡ್ತಾರೆ. ಗಾಡಿ ಕೂಡ ನೋಡ್ತಾ ಇರ್ಬೋದು. 4 ಟೈರ್ ಕೂಡ ತುಂಬಾ ಚೆನ್ನಾಗಿದೆ. ವಿತ್ ಮ್ಯಾಗ್ ವೀಲ್ ಕೂಡ ಇದೆ. ಒಳ್ಳೆ ಲಕ್ಸುರಿ ವೆಹಿಕಲ್ ಅಂತಾನೆ ಹೇಳ್ಬೋದು. ಸರ್ ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಸರ್ ಇದು? ಸರ್ ಇದು 2010 ಸೆಕೆಂಡ್ ಓನರ್. ಬರೀ 2,45,000. ನಿಮ್ ಕಡೆಯಿಂದ ಬರ್ಲಿ, ಇನ್ನ 10,000 ಡಿಸ್ಕೌಂಟ್ ಮಾಡ್ಕೊಡ್ತೀನಿ. 2,45,000 ಹೇಳಿದ್ದಾರೆ. ನಮ್ಮ ವ್ಯೂವರ್ಸ್ಗೆ 2,35,000 ರೂಪಾಯಿಗೆ ಫೈನಲ್ ಮಾಡ್ಕೊಡ್ತಾರಂತೆ. ತುಂಬಾ ಚೆನ್ನಾಗಿದೆ ಗಾಡಿ. ಎದುರುಗಡೆ ಬಂದು ಕೂತ್ ಮಾತಾಡಿ ಒಂದು ಉತ್ತಮ ಬೆಲೆಯಲ್ಲಿ ಕೊಡ್ತಾರೆ. ತಿಳ್ಸ್ಕೊಡಿ, ಇದ್ಯಾವ್ದು ಇದು? ಸರ್ ಇದು ಸ್ಕೋಡಾ ಆಕ್ಟಿವಿಯಾ. ಸಡಾನ್ ಗಾಡಿ ಬೇಕು ಹುಡುಗರು, ನಮ್ದು ಸಡಾನ್ ಗಾಡಿ ಬೇಕು. ಅದ್ನಲ್ಲೂ ಲೋ ಬಜೆಟ್ ನಲ್ಲಿ ಬೇಕು ನಮ್ಗೆ, ಕಂಫರ್ಟಬಲ್ ಇರಬೇಕು. ಅದ್ನಲ್ಲಿ FC ರನ್ನಿಂಗ್ ಇರಬೇಕು, ಇನ್ಶೂರೆನ್ಸ್ ರನ್ನಿಂಗ್ ಇರಬೇಕು, ಓನರ್ದು ಜಾಸ್ತಿ ಆಗ್ಬಾರ್ದು, ಓನರು ಕಮ್ಮಿ ಇರಬೇಕು, ಬಜೆಟ್ ಕಮ್ಮಿ ಇರಬೇಕು ಅಂತಾರೆ ಸರ್. ಅವ್ರಿಗೆ ನಿಲ್ಸಿದೀನಿ. ಸ್ಕೋಡಾ ಆಕ್ಟಿವಿಯಾ ಇದು 2004 ಮಾಡಲು, ಸೆಕೆಂಡ್ ಓನರ್ ಆಗಿದೆ ಗಾಡಿ. ಸರ್ ಎಷ್ಟು ರನ್ ಆಗಿದೆ ಹಾಗಾದ್ರೆ ಇದು? ಸರ್ ಓಡಿದೆ 170 to 80 ಸಮಥಿಂಗ್ ಓಡಿದೆ ಸರ್. 70 ಇಂದ 80 ತನಕ ರನ್ ಆಗಿದೆ. ಇವಾಗ ಇದು ಮೈಲೇಜ್ ಎಲ್ಲ ಏನ್ ಎಕ್ಸ್ಪೆಕ್ಟ್ ಮಾಡಬಹುದು? ಸರ್ ಮೈಲೇಜ್ ಬರುತ್ತೆ, ಇದು ಪೆಟ್ರೋಲ್ ಗಾಡಿ, ನಿಮ್ಗೆ 16 to 18 ಮೈಲೇಜ್ ಬರುತ್ತೆ. 16 ಇಂದ 18 ತನಕ ಮೈಲೇಜ್ ಕೊಡುತ್ತೆ ಗಾಡಿ ಕೂಡ. ನೀವು ಇದು ಅಷ್ಟೇ ಒಳ್ಳೆ ಮೈಲೇಜ್ ವೆಹಿಕಲ್ ಅಂತಾನೆ ಹೇಳಿದ್ದಾರೆ. ಸರ್ ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಇದು? ಸರ್ ಈ ಕೋಟಿಂಗ್ ಬಂದು 1,15,000. ನಿಮ್ ಕಡೆಯಿಂದ ಬರ್ಲಿ 1,10,000 ಕೊಡ್ತೀನಿ ಸರ್. ಸರ್ 1,10,000 ರೂಪಾಯಿ? 1,10,000ಗೆ ಸ್ಕೋಡಾ ಆಕ್ಟಿವಿಯಾ ಇಡೀ ಬಜಾರ್ ನಲ್ಲಿ ಚೆಕ್ ಮಾಡ್ಕೊಂಡ್ಬೇಕು. ಅದಾದ್ಮೇಲೆ ಬನ್ನಿ. 1,10,000 ರೂಪಾಯಿಗೆ ಲಕ್ಸುರಿ ವೆಹಿಕಲ್ ಅಂತಾನೆ ಹೇಳ್ಬೋದು. ಸೋಕಿ ಮಾಡೋರ್ಗೆ ಒಳ್ಳೆ ವೆಹಿಕಲ್ ಅಂತಾನೆ ತಿಳಿಸ್ಕೊಡ್ತಾ ಗಾಡಿ 1,10,000 ರೂಪಾಯಿಗೆ ಫೈನಲ್ ಮಾಡ್ಕೊಡ್ತಾರಂತೆ. ಆದಷ್ಟು ಬೇಗ ಬಂದು ವಿಸಿಟ್ ಮಾಡಿ ತಗೊಳ್ಳಿ ಅಂತಾನೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಇದು ಸರ್ ಇದು ಹೋಂಡಾ ಸಿಟಿ. ನಮ್ಮ ಹುಡುಗರು ಹೋಂಡಾ ಸಿಟಿ ಬೇಕು, ಸಿವಿಕ್ ಬೇಕು, ಬೆಲೆನೋನೇ ಬೇಕು ಅಂತೀರಾ. ಅದಕ್ಕೆ ನಮ್ಮ ಹತ್ರ ಸಿಟಿ ಇದೆ, ಸಿವಿಕ್ ಇದೆ, ಬೆಲೆನೋ ಇದೆ, ಅಸೆಂಟ್ ಇದೆ. ಯಾವ ಗಾಡಿ ಕೇಳ್ತೀರಾ ಆ ಗಾಡಿ ತರ ಇದೆ ಸರ್. ಇದು ಬಂದು ಹೋಂಡಾ ಸಿಟಿ ZX 2008 ಮಾಡಲು, 3rd ಓನರ್ ಆಗಿದೆ ಗಾಡಿ ಮಾತ್ರ ತುಂಬಾ ಕ್ಲಾಸ್ ಆಗಿದೆ. 4 ಕಂಪ್ನಿ ಮ್ಯಾಗ್ ವೀಲ್ ಇದೆ, ABS ಬ್ರೇಕ್ ಬರುತ್ತೆ ನಿಮ್ಗೆ, AC ಡಿಫಾಗರ್ ಕೂಡ ಬರುತ್ತೆ. ಗಾಡಿ ತುಂಬಾ ಜೆನ್ಯೂನ್ ಆಗಿದೆ ಸರ್.
ಸರ್ ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಇದು? ಸರ್ 1,90,000 ಕೋಟಿಂಗ್ ಇದೆ, ಮುಂದೆ ಬಂದ್ರೆ ಇನ್ನ ನೆಗೋಷಿಯೇಟ್ ಮಾಡ್ಕೊಡೋಣ ಸರ್. ಓಕೆ ಸರ್. ಸರ್ ನೆಕ್ಸ್ಟ್ ಇದ್ರ ಬಗ್ಗೆ ಡೀಟೇಲ್ಸ್. ಸರ್ ಫಿಯಟ್ ಪುಂಟೋ ಇದು. ಓಕೆ. ಗಾಡಿನಲ್ಲಿ 4 ಬ್ರ್ಯಾಂಡ್ ನ್ಯೂ ಟೈರ್ಗಳು ಇದಾವೆ, ಮತ್ತೆ ನಿಮ್ಗೆ AC ಡಿಫಾಗರ್, ಬ್ಯಾಕ್ ವೈಪರ್ ಕೂಡ ಬರುತ್ತೆ, 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ಮ್ಯಾಗ್ವಿಲ್ ಜೊತೆಗಿದೆ ಸರ್. ಗಾಡಿ 2010 ಮಾಡಲು, ಸೆಕೆಂಡ್ ಓನರು. ಬರೀ 1,60,000 ಕೊಡ್ತೀನಿ ಬನ್ನಿ ಸರ್. 1,60,000 ರೂಪಾಯಿಗೆ 60,000ಗೆ ಲಕ್ಸುರಿ ಗಾಡಿ ವಿತ್ ಮ್ಯಾಗ್ವಿಲ್ ಆಫ್ಟರ್ ಮಾರ್ಕೆಟ್, ಹೊಸ ಟೈರ್ ಕೂಡ ಇದೆ ಗಾಡಿ ಕೂಡ ನೋಡಬಹುದು, ನೀವೇ ನೋಡಬಹುದು. ವಿತ್ ಮ್ಯಾಗ್ವಿಲ್ ಕೂಡ ಇದೆ, ಟೈರ್ ಕೂಡ ನೋಡಿ ಒಂದು 80% ಟೈರ್ ಕೂಡ ಇದೆ. ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ವೆಹಿಕಲ್. ಸರ್ ಇದೆಲ್ಲ ಮೈಲೇಜ್ ಏನ್ ಎಕ್ಸ್ಪೆಕ್ಟ್ ಮಾಡಬಹುದು? 18 ಬರುತ್ತೆ ಸರ್, ಖಂಡಿತ ಬರುತ್ತೆ. ಓಕೆ ಸರ್. ಸರ್ ಇದು ಸರ್ ಇದು ಹಾಂಡಾ ಅಸೆಂಟ್. ಓಕೆ. ಹುಡುಗರು ತಕೊಂಡ್ಬಿಟ್ಟು ಮಾಡಿಫೈ ಮಾಡಂಗ್ ಏನು ಇಲ್ಲ, ಏನು ಮುಗ್ದಿಲ್ಲ ಇದಕ್ನಲ್ಲಿ, ಎಲ್ಲ ಆಗ್ಬಿಟ್ಟವ್ರೆ. ಮ್ಯಾಗ್ವಿಲ್ ಸಮೇತ ಆಂಪ್, ಊಫರ್, ಟಚ್ ಸ್ಕ್ರೀನ್ ಡಿಸ್ಪ್ಲೇ, ಹೆಡ್ಡರ್, K9 ಫಿಲ್ಟರ್, ಏನೇನ್ ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ ಎಲ್ಲ ಗಾಡಿನಲ್ಲಿ ಫಿಟ್ಟಿಂಗ್ ಇದೆ ಸರ್. ನೀವ್ ಹೇಳ್ತಾರ ಪ್ರಕಾರ ಪೆಟ್ರೋಲ್ ಹಾಕೋಬೇಕು, ಓಡಿಸ್ತಾ ಇರಬೇಕು, ಹೆಡ್ಡರ್ ಜೊತೆಗಿದೆ ಸರ್ ಗಾಡಿ. ಓಕೆ ಸರ್. ಸರ್ ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಹಾಗಾದ್ರೆ? ಸರ್ ಬರೀ 85,000 ಕೋಟಿಂಗ್, ಮುಂದೆ ಬರ್ಲಿ 75,000 ಕೊಟ್ಬಿಡ್ತೀನಿ ಹೋಗಿ. ಸರ್ 85 ಹೇಳ್ತಿದ್ದೀರಾ, ಅದ್ರಲ್ಲೂ 10,000 ಬಿಟ್ಕೊಡ್ತೀರಾ? 75,000 ಸರ್. ಬರೀ ಹುಡುಗರು ದುಡ್ಡಿಲ್ಲ, ನಾವು ಕಾಲೇಜ್ ಹೋಗ್ತಾ ಇದೀನಿ, ಅವ್ರಿಗೆ ಗಾಡಿ ಇದು ತಗೊಂಡಾದ್ಮೇಲೆ ಬರೀ ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ ಅಲ್ಲ, ಅದ್ ಬಿಚ್ಚಿ ಕೊಟ್ರೇನು 1 ಲಕ್ಷ ಬಂದ್ಬಿಡುತ್ತೆ. 75,000 ರೂಪಾಯಿ ಯಾರು ಕೊಡ್ತಾರೆ? ಆದಷ್ಟು ಬೇಗ ಬಂದು ತಗೊಳ್ಳಿ. ಮತ್ತೆ ಇದು ಸರ್ ಇದು i20 ಮ್ಯಾಗ್ನಾ ಡೀಸೆಲ್ ವೇರಿಯಂಟ್, 2011 ಮಾಡೆಲ್, ಸೆಕೆಂಡ್ ಓನರ್ ಆಗಿದೆ. ಗಾಡಿ 83,000 ಓಡಿದೆ, ರೆಕಾರ್ಡೆಡ್ ಗಾಡಿ. ಡೀಸೆಲ್ ವೇರಿಯಂಟ್, ನಿಮ್ಗೆ 20+ ಮೈಲೇಜ್ ಬರುತ್ತೆ. ಗಾಡಿ ನಿಮ್ಗೆ ಜೆನ್ಯೂನ್ ಆಗಿದೆ, ಗಾಡಿ ಮಾತಾಡಂಗಿಲ್ಲ. ಗಾಡಿ ನೀವು ಟ್ರೇಲ್ ಮಾಡಿದ್ರೆ ಗಾಡಿ ಬಿರಲ್ಲ, ಆ ಟೆಸ್ಟ್ ನಲ್ಲಿ ಇದೆ ಸರ್ ಗಾಡಿ. ಗಾಡಿ ಕೂಡ ನೋಡಬಹುದು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದಾರೆ ಅಂತ. 4 ಪೋಲೋ ಟೈರ್ ಇದೆ, ಬ್ರ್ಯಾಂಡ್ ನ್ಯೂ ಟೈರ್. ಗಾಡಿ ಅಷ್ಟೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಸರ್ ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಇದು? ಸರ್ 3,20,000 ನೆಗೋಷಿಯೇಟ್ ಮಾಡ್ಕೊಡ್ತೀನಿ ಸರ್. ಓಕೆ ಸರ್. ಸರ್ ನೆಕ್ಸ್ಟ್ ಇದೆ ಸರ್ ಇದು. ಸರ್ ಅಲ್ಲೊಂದು ಹೋಂಡಾ ಸಿಟಿ ತೋರಿಸ್ತೆ. ಹೌದು. ಮಾಡೆಲ್ ಗಾಡಿ ಬೇಕಂದ್ರೆ ಮಾಡೆಲ್ ಗಾಡಿ ಇದೆ, ಲೋ ಬಜೆಟ್ ನಲ್ಲಿ ಕಮ್ಮಿ ಮಾಡೆಲ್ ಗಾಡಿ ಬೇಕಂದ್ರೆ ಕಮ್ಮಿ ಮಾಡೆಲ್ದು ಲೋ ಬಜೆಟ್ ನಲ್ಲಿನೂ ಗಾಡಿ ಇದೆ. ಲೋ ಬಜೆಟ್ ಇದೆ ಅಂದ್ರೆ ಗಾಡಿ ಹಂಗೆ ಹಿಂಗೆ ಏನು ಪ್ರಾಬ್ಲಮ್ಸ್ ಇಲ್ಲ. ಗಾಡಿ ಬಂದು ಓಡಿಸಿ ಅದಾದ್ಮೇಲೆ ಡಿಸೈಡ್ ಮಾಡಿ, ಆ ಟೆಸ್ಟ್ ನಲ್ಲಿ ಇದೆ. 2004 ಥರ್ಡ್ ಓನರ್ ಆಗಿದೆ ಗಾಡಿ. FC ಕೂಡ ರನ್ನಿಂಗ್ ಇದೆ, ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ. 4 ಬ್ರ್ಯಾಂಡ್ ನ್ಯೂ ಟೈರ್ಗಳು ಇದಾವೆ ನಿಮ್ಗೆ ಗಾಡಿನಲ್ಲಿ. ನೀವು ಇಂಟೀರಿಯರ್ ತೋರಿಸ್ಬೇಕು ಎಷ್ಟು ಕ್ಲೀನ್ ಆಗಿದೆ ಅಂತ. ಗಾಡಿ ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡೋರೆ ಸರ್. ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಸರ್ ಇದು? ಸರ್ 1,45,000 ಕೋಟಿಂಗ್ ಇದೆ, ಮುಂದೆ ಬರ್ನೆ ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಸರ್. 1,45,000 ಹೆಚ್ಚು ಕಡಿಮೆ ಕೊಡ್ತೀರಾ? ಇಂಟೀರಿಯರ್ ಕೂಡ ಚೆಕ್ ಮಾಡಬಹುದು, ನೋಡಬಹುದು. ಸರ್ ಇದ್ರಲ್ಲಿ ಫೀಚರ್ ಏನೇನ್ ಬರುತ್ತೆ? ಸರ್ AC ಡಿಫಾಗರ್, ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಸೆಂಟ್ರಲ್ ಲಾಕ್, ಬ್ಯಾಕ್ ಸೈಡ್ ಕೂಡ ನೋಡಬಹುದು. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. 1,45,000 ರೂಪಾಯಿ ಫೈನಲ್ ಹೇಳ್ತಿದ್ದಾರೆ. ಮತ್ತೊಂದು ಸ್ಯಾಂಟ್ರೋ ನೋಡ್ತಿದ್ದೀರಾ ಸರ್? ಇದೇ ಮಾಡಲ್ ಸರ್ ಇದು? ಸರ್ ಇದು ಬಂದು 2007 ಫೋರ್ತ್ ಓನರ್ ಆಗಿದೆ ಗಾಡಿ. 4 ಬ್ರ್ಯಾಂಡ್ ನ್ಯೂ ಟೈರ್ಗಳು ಇದೆ. ಗಾಡಿ ತುಂಬಾ ಜೆನ್ಯೂನ್ ಆಗಿದೆ ಸರ್. ಸ್ಯಾಂಟ್ರೋ ಬೇಕು ಅಂತಾರೆ, ಸ್ಯಾಂಟ್ರೋಗಳು ತುಂಬಾ ಸ್ಯಾಂಟ್ರೋಗಳು ಇದೆ. ಅದ್ನಲ್ಲಿನೂ ಕಲರ್ ಬೇಕು ಅಂತಾರೆ, ಕಲರ್ ಬೇಕಂದ್ರೆ ಕಲರ್ ಬೇರೆನೂ ಇದೆ. ನಿಮ್ಗೆ ವೆರೈಟಿ ಗಾಡಿಗಳು ಇದಾವೆ ಸರ್. ಒಂದೇ ಗಾಡಿ ಅದೇ ಗಾಡಿ ಮೈಂಡ್ ನಲ್ಲಿ ಇಟ್ಕೊಂಡು ಬಂದ್ಬಿಟ್ಟು ಸ್ವಿಫ್ಟೇ ತಗೊಂಡ್ಬೇಕು ನಮ್ಮ ಬಜೆಟ್ ನಲ್ಲಿ ಅಂತ ಬಂದ್ರೆ ನಿಮ್ ನೋಡಕ್ಕೆ 4 ಇಂದ 5 ಸ್ವಿಫ್ಟ್ ನೋಡ್ಬೋದು, 3 ಇಂದ 4 ಸ್ಯಾಂಟ್ರೋ ನೋಡ್ಬೋದು, 3-4 i20 ನೋಡ್ಬೋದು, ಹೋಂಡಾ ಸಿಟಿ ನೋಡ್ಬೋದು. ನೀವು ಒಂದಿಲ್ಲ ಅಂದ್ರೆ ಒಂದು ಎತ್ಕೊಂಡು ಹೋಗ್ತೀರಾ. ಸರ್ ಹಾಗಾದ್ರೆ ತಿಳಿಸ್ಕೊಡಿ ಫೈನಲ್ ಡೆಡ್ ಪ್ರೈಸ್ ಅಲ್ಲಿ ಏನ್ ಫೈನಲ್ ಪ್ರೈಸ್ ಅಂತ? ಸರ್ 2007 ಮಾಡೆಲ್ ಇದು, ಬರೀ 1,45,000 ನಲ್ಲಿ ಕೊಡ್ತೀನಿ ಸರ್. ಫ್ರೆಶ್ FC ಇನ್ಶೂರೆನ್ಸ್ ಇದೆ. 1,45,000 ರೂಪಾಯಿಗೆ ನಿಮ್ಗೆ 2007 ಸ್ಯಾಂಟ್ರೋ ಸಿಗ್ತಾ ಇದೆ. 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಅಂತಾನೆ ಹೇಳ್ಬೋದು. ಗಾಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸರ್ ನೆಕ್ಸ್ಟ್ ಇದೆ ಸರ್ ಇದು? ಸರ್ ಇದೂನು XS4 ಓಕೆ. ZXi ಟಾಪ್ ಎಂಡ್. ಗೋಲ್ಡ್ ಬೇಡ ಅಂದ್ರೆ ಗ್ರೇ ಇದೆ, ಗ್ರೇ ಬೇಡ ಅಂದ್ರೆ ಗೋಲ್ಡ್ ಇದೆ. ಒನ್ ಗಾಡಿ ಒನ್ ಕಲರ್ ನಲ್ಲಿ ಇದೆ ಸರ್. ಕಲರ್ ಅದಕ್ಕೆ ಆಗಿಲ್ಲ ಅಂದ್ರೆ ಬೇರೆ ಕಲರ್ ನೋಡ್ಬೋದು. ನಂಬರ್ದು ಇರುತ್ತೆ ಅಲ್ಲ ಸರ್, ನಂಬರ್ ನೋಡ್ತಾರೆ ಜನ, ಅವರು ಏನೇನು ನೋಡ್ತಾರೆ. ಯಾವ ಕಲರ್ ಬೇಕು ಅದ್ ಕಲರ್ ಇದೆ, ಯಾವ ನಂಬರ್ ಬೇಕು ಆ ನಂಬರ್ಗಳು ಇದಾವೆ. ಟಾಪ್ ಎಂಡ್ ಗಾಡಿ ಇದ್ನಲ್ಲಿ ನಿಮ್ಗೆ 2 ಏರ್ ಬ್ಯಾಗ್ಸ್ ಬರುತ್ತೆ, AC ಬರುತ್ತೆ, ಡಿಫಾಗರ್ ಬರುತ್ತೆ, ಮಿರರ್ ಕಂಟ್ರೋಲರ್ ಬರುತ್ತೆ, ಮತ್ತೆ ಮ್ಯಾಗ್ವಿಲ್ ಬರುತ್ತೆ, ABS ಬ್ರೇಕ್ ಬರುತ್ತೆ ಸರ್. ಸರ್ ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಹಾಗಾದ್ರೆ ಇದು? ಸರ್ 2,65,000 ಕೋಟಿಂಗ್ ಇದೆ ಸರ್, ನೆಗೋಷಿಯೇಟ್ ಮಾಡ್ಕೊಡ್ತೀನಿ. 2010 ಮಾಡೆಲ್, ಸೆಕೆಂಡ್ ಓನರ್ ಆಗಿದೆ. ಬರೀ 60,000 ಓಡಿದೆ ಗಾಡಿ. ಕಲ್ಯಾಣಿ ಮೋಟರ್ಸ್ ನಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ಬಂದು ಆದ್ಮೇಲೆ ಡಿಸೈಡ್ ಮಾಡಿ ತಗೊಳ್ಳಿ. ಅವ್ರು ಹೇಳ್ತಾ ಇರೋದು ಏನಂದ್ರೆ ನಿಮ್ಗೆ ಯಾವ ಮೆಕ್ಯಾನಿಕ್ ಕರ್ಕೊಂಡ್ ಬೇಕಾದ್ರೂ ಬಂದು ಚೆಕ್ ಮಾಡಿಸ್ಬಿಟ್ಟು ತಗೋಬಹುದು. ಗಾಡಿ ಕೂಡ ಅಷ್ಟೇ ಚೆನ್ನಾಗಿ ಇದೆ ಅಂತಾನು ಹೇಳ್ತೀವಿ. 145. ಓಕೆ ಸರ್ ನೆಕ್ಸ್ಟ್ ಇದೆ ಸರ್ ಇದು? ಸರ್ ಫೋರ್ಡ್ ಫಿಯೆಸ್ಟಾ ಸಡಾನ್ ನಲ್ಲಿ ಮೈಲೇಜ್ ಬೇಕು ಅಂತಾರೆ ಗಾಡಿ. 20+ ಮೈಲೇಜ್ ಬರುತ್ತೆ, ಡೀಸೆಲ್ ವೇರಿಯಂಟ್ ಇದು. 2010 ಮಾಡೆಲ್, ಸೆಕೆಂಡ್ ಓನರ್. ಇದಕ್ಕೆ ಎಂತ ಆಫರ್ ಕೊಡ್ತೀನಿ ಅಂದ್ರೆ
ಪೂರ್ತಿ ಬಜಾರ್ನಲ್ಲಿನೂ ಕೊಡಬಾರ್ದು ಆ ಆಫರ್ ಕೊಡ್ತೀನಿ ಸರ್ ಗಾಡಿಗೆ. ತಿಳಿಸಿ ಸರ್ ಹಾಗಾದ್ರೆ ಏನ್ ಪ್ರೈಸ್ ಅಂತ ಫೈನಲ್? ಸರ್ ಬರೀ 1,40,000ಗೆ ಫೋರ್ಟ್ ಫಿಯೆಸ್ಟಾ 2010 ಮಾಡೆಲ್ ಸೆಕೆಂಡ್ ಓನರ್ ಆಗಿರೋದು ಗಾಡಿ, ಡೀಸೆಲ್ ವೇರಿಯಂಟ್ 20+ ಮೈಲೇಜ್ ಗಾಡಿ ಬರೋದು. ಬರೀ 1,40,000 ಕೊಡ್ತೀನಿ ಬನ್ನಿ. 1,40,000 ರೂಪಾಯಿ ಖಂಡಿತ ಮಾಡಿ ಕೊಟ್ಬಿಡ್ತೀರಾ? ತಕೊಂಡ್ ಹೋಗ್ತಾ ಇರ್ಬೇಕು ಸರ್, ಏನು ತಗೊಂಡ್ ಹೋಗ್ತಾ ಮಾತಾಡೋದಿಲ್ಲ. ಇರ್ಬೇಕು. ಬರೀ ಸರ್, ಡೀಸೆಲ್ ಇವಾಗ ಆಗ್ಬೇಕು. 2010 ಲೋನ್ ಆಗುತ್ತೆ ಇದಕ್ಕೆ? ಸರ್ ಈ ಫೋರ್ಡ್ ಮತ್ತೆ ಶವರ್ಲೆಟ್ ಗೆ ಸ್ವಲ್ಪ ಕಷ್ಟ ಇದೆ, ಫೋರ್ಡ್ ಗೆ ಆಗಲ್ಲ. ಪ್ರೈವೇಟ್ ಲೋನ್ ಆಗುತ್ತಾ? ಪ್ರೈವೇಟ್ ಲೋನ್ ಬೇಕಂದ್ರೆ ಮಾಡ್ಕೊಡ್ತೀನಿ, ಬಟ್ ಅಟ್ಲೀಸ್ಟ್ 12 ಇರಬೇಕು ಪ್ರೈವೇಟ್ ಲೋನ್ ಗೆ. ಆ ತರ 1,40,000 ರೂಪಾಯಿಗೆ ಫೈನಲ್ ಮಾಡ್ಕೊಡ್ತಾರಂತೆ. ನೆಕ್ಸ್ಟ್ ಇದೆ ಸರ್ ಇದು ಸರ್ ಹೋಂಡಾ ಸಿವಿಕ್ ಸಿಟಿ ತೋರಿಸ್ದೆ, ಅಸೆಂಟ್ ತೋರಿಸ್ದೆ, ಆಕ್ಟಿವಿಯಾ ತೋರಿಸ್ದೆ. ಹುಡುಗರು ಇನ್ನ ಬಂದು ಸಿವಿಕ್ ಬೇಕು ಅಂತಾರೆ ಸರ್. ಅದಿಂತ ಗಾಡಿ ಅಂದ್ರೆ ಸ್ಪೋರ್ಟ್ಸ್ ಗಾಡಿ ಅಂತೀವಿ ಸರ್. ಇದಕ್ಕೆ ನಿಮ್ಗೆ 2 ಏರ್ ಬ್ಯಾಗ್ಸ್ ಬರುತ್ತೆ, ಮ್ಯಾಗ್ವೀಲ್ ಬರುತ್ತೆ, ABS ಬ್ರೇಕ್ ಬರುತ್ತೆ. ಗಾಡಿ ಬಂದು ನಿಮ್ಗೆ ಆಫ್ಟರ್ ಮಾರ್ಕೆಟ್ ಏನೂ ಇಲ್ಲ. ಗಾಡಿ ಶೋರೂಮ್ ಇಂದ ಹೆಂಗ್ ಬರುತ್ತೆ ಅದೇ ಟೆಸ್ಟ್ ನಲ್ಲಿ ಇದೆ ಸರ್. ಗಾಡಿ ತುಂಬಾ ಕ್ಲಾಸ್ ಇದೆ. ಇದು ಬಂದು ನಿಮ್ಗೆ 2007 ಮಾಡೆಲ್ ಸೆಕೆಂಡ್ ಓನರ್ ಆಗಿದೆ ಗಾಡಿ. 2,45,000 ಹೇಳ್ತಾ ಇದ್ದೀನಿ. ಬರೀ 2,25,000 ಕೊಡ್ತೀನಿ ಸರ್ ಗಾಡಿ. 2,25,000 ಖಂಡಿತ ಸರ್. ಫೈನಲ್ ಮಾಡ್ಕೊಟ್ಬಿಡ್ತೀರಾ? ಗಾಡಿ ಅಷ್ಟೇ ಚೆನ್ನಾಗಿದ್ದೇನೆ, ನೀವೇ ನೋಡಬಹುದು ತುಂಬಾ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ. 4 ಟೈರ್ ಕೂಡ ನಿಮ್ಗೆ ಮ್ಯಾಗ್ವೀಲ್ ಇದೆ ವಿತ್, ತುಂಬಾ ಚೆನ್ನಾಗಿದೆ ಗಾಡಿ ಮಾತ್ರ. ಸರ್ ನೆಕ್ಸ್ಟ್ ಇದೆ ಸರ್ ಇದು ಸರ್ ಇದು ಶವರ್ಲೆಟ್ ಸ್ಪಾರ್ಕ್ LT. ಇದ್ನಲ್ಲಿ 4 ಪವರ್ ವಿಂಡೋ ಬರುತ್ತೆ, 4 ಪವರ್ ಸ್ಟೇರಿಂಗ್ ಬರುತ್ತೆ, ಬ್ಯಾಕ್ ವೈಪರ್ ಬರುತ್ತೆ, AC ಡಿಫಾಗರ್ ಬರುತ್ತೆ. ಗಾಡಿ 2011 ಗಾಡಿ, 60,000 ಏನೋ ಓಡಿದೆ ಗಾಡಿ. ತುಂಬಾ ಕ್ಲೀನ್ ಮೇಂಟೈನ್ ಇದೆ, ಸೆಕೆಂಡ್ ಓನರ್ ಆಗಿದೆ ಗಾಡಿ. ಬರೀ 1,45,000. ಮುಂದೆ ಬನ್ನಿ, ಇನ್ನು 10,000 ಡಿಸ್ಕೌಂಟ್ ಮಾಡ್ಕೊಡ್ತೀನಿ. 1,35 ಫೈನಲ್ ಮಾಡ್ಕೊಡ್ತೀನಿ. ಖಂಡಿತ ಮಾಡ್ಕೊಡ್ತೀನಿ ಬನ್ನಿ. ಗಾಡಿ ಕೂಡ ಅವ್ರ ಡೀಟೇಲ್ಸ್ ತಿಳಿಸ್ಕೊಟ್ರು. ಗಾಡಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ, ಕಲಿಯೋರ್ಗಾಗಲಿ ಫ್ಯಾಮಿಲಿಗೂ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು. ಬಂದು ವಿಸಿಟ್ ಮಾಡಿ ಅಷ್ಟೇ. ಸರ್ ನೆಕ್ಸ್ಟ್ ಇದೆ ಸರ್ ಇದು ಸರ್ ರಿಟ್ಸ್ VDI. ಇದು ಓಕೆ 20+ ಮೈಲೇಜ್ ಬರುತ್ತೆ. 2012 ಸಿಂಗಲ್ ಓನರ್ ಗಾಡಿ. ಬರೀ 82,000 ನೋಡಿ. ಸಿಂಗಲ್ ಓನರ್ ಗಾಡಿ. ಟೈರ್ಗಳು ನೋಡಿ ಗಾಡಿಗೆ ಹೆಂಗಿದಾವೆ. ಗಾಡಿ ಟೈರ್ ಕೂಡ White ನೋಡಬಹುದು, colour ಎಲ್ಲ ಗಾಡಿ. ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಇದು ಕೂಡ ಗಾಡಿ ಅಷ್ಟೇ ಚೆನ್ನಾಗಿದೆ ಸರ್. ಇದ್ರಲ್ಲಿ ಒಂದು ಫ್ಯೂಚರ್ ಏನ್ ಬರುತ್ತೆ ಸರ್? ನಿಮ್ಗೆ 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಡಿಫಾಗರ್. ಇದರಲ್ಲಿ ಎಕ್ಸ್ಟ್ರಾ ಬಂದು ನಿಮ್ಗೆ ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಡಿಸ್ಪ್ಲೇ ಇದೆ, ಆಂಪ್ ಊಫರ್ ಇದೆ ಗಾಡಿನಲ್ಲಿ, ಡಿಫಾಗರ್ ಬರುತ್ತೆ, ನಾರ್ಮಲ್ RPM ಎಲ್ಲ ಬರುತ್ತೆ ರಿಟ್ಸ್ ನಲ್ಲಿ ನಿಮ್ಗೆ. ಓಕೆ ಸರ್. ಸರ್ ಹಾಗಾದ್ರೆ ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಇದು? ಸರ್ 3,30,000 ಕೋಟಿಂಗ್ ಇದೆ. ಮುಂದೆ ಬರಲಿ, ಇನ್ನೂ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಓಕೆ ಸರ್. ಏನ್ ಸರ್ ಸ್ವಿಫ್ಟ್ ಒಂದ್ರ ಮೇಲೊಂದು ಇಷ್ಟೊಂದು ಸ್ವಿಫ್ಟ್? ಖಂಡಿತ ಸರ್. ಒಂದ್ ರಿಜೆಕ್ಟ್ ಮಾಡಿದ್ರೆ ಒಂದ್ ತಗೊಂಡ್ಬೇಕು. ಡೀಸೆಲ್ ಬೇಡ ಪೆಟ್ರೋಲ್ ಕೊಡ್ತೀನಿ, ಪೆಟ್ರೋಲ್ ಬೇಡ ಡೀಸೆಲ್ ಕೊಡ್ತೀನಿ. ಅದ್ನಲ್ಲಿ ನೀವು ಬೇರೆ ಮಾಡೆಲ್ ಬೇಕಾ ಅದು ಕೊಡ್ತೀನಿ ಸರ್. ಹೇಳ್ತಾ ಇದೀನಿ ಅಲ್ಲ, ಲೋ ಬಜೆಟ್ ಇಂದ ತಗೊಂಡು ಹೈ ಬಜೆಟ್ ವರೆಗೂ ಇದೆ ಗಾಡಿ. ಒಂದ್ ಗಾಡಿ ಬೇಡ ಅಂದ್ರೆ ಒಂದ್ ಗಾಡಿನೂ ಸಿಗುತ್ತೆ ಸರ್. ನಮ್ ಯೂಸ್ ಅದೇ ಬೇಕಾಗಿರೋದು. ಡೀಟೇಲ್ಸ್ ತಿಳಿಸಿ ಸರ್ ಹಾಗಾದ್ರೆ. ಸರ್ 2011 ಮಾಡೆಲ್, 60,000 ಓಡಿದೆ ಗಾಡಿ. ಸಾರಿ 67,000 ಓಡಿದೆ ಗಾಡಿ. ನಾನು ಯಾವ ಗಾಡಿಗೆ ಹೇಳ್ತಾ ಇದೀನಿ ಆ ಗಾಡಿ ನೀವು ಖಂಡಿತ ತಗೊಂಡು ಹೋಗ್ಬೇಕು, ಚೆಕ್ ಮಾಡಬೇಕು ಶೋರೂಮ್ ನಲ್ಲಿ, ಆಮೇಲೆ ಬರಬೇಕು, ಡಿಸೈಡ್ ಮಾಡಿ ತಗೊಂಡ್ಬೇಕು ಸರ್. ಸರ್ ಹಾಗಾದ್ರೆ ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಇದು? ಸರ್ ಈ ಗಾಡಿ ನಿಮ್ಗೆ 3,10,000 ಕೋಟಿಂಗ್ ಇದೆ. ಮುಂದೆ ಬರ್ಲಿ, ಇನ್ನ ಸ್ವಲ್ಪ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. ನಿಮ್ಗೆ ಈ ಗಾಡಿಗೆ ಲೋನ್ ಬೇಕಂದ್ರೂ ಲೋನೇ ಬರೀ 1.5 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ. 1.5 ಲಕ್ಷ ರೂಪಾಯಿ ಲೋನೇ ಮಾಡಿಸ್ಕೊಡ್ತೀನಿ ಬನ್ನಿ ಸರ್. ಓಕೆ ಸರ್. ಇದು ಒಂಥರ ಆನಕೊಂಡ ಅಂತಾನೆ ಹೇಳ್ಬೋದು. ಯಾವ್ದು ಸರ್ ಇದು? ಸರ್ ಆನೆ ಅಲ್ಲ, ಆನೆನೇ ಇದು. 7 ಸೀಟರ್ ಇದು. ನಿಜ ಬಿಡಿಯೋದು. ಹೇಳಿ. ಟಾಪ್ ಎಂಡ್ ಮಾಡೆಲ್, 8 ಏರ್ ಬ್ಯಾಗ್ಸ್ ಬರುತ್ತೆ ನಿಮ್ಗೆ. W8 XUV 500 ಇದು 15 2015 ಮಾಡೆಲ್, ಸೆಕೆಂಡ್ ಓನರ್ ಆಗಿದೆ. ಇದೂನು ಅಷ್ಟೇ ಸರ್, ಬರೀ 67,000 ಓಡಿದೆ. ಆಮೇಲೆ ನೀವು ತಿಳ್ಕೊಂಡ್ಬೇಡಿ ಎಲ್ಲ ಗಾಡಿ 67 ಓಡಿದೆ ಹೆಂಗೆ ಅದು ಅಂತ. ನಿಮ್ಗೆ ಡೌಟ್ ಇದೆ, ಶೋರೂಮ್ಗೆ ಹೋಗ್ಬೇಕು, ಎಲ್ಲ ಡೀಟೇಲ್ಸ್ ಚೆಕ್ ಮಾಡಿಸ್ಬೇಕು, ಅದಾದ್ಮೇಲೆ ಬನ್ನಿ ಗಾಡಿ ತಗೊಂಡ್ಬೇಕು ಸರ್. ಓಕೆ ಸರ್. ಸರ್ ಹಾಗಾದ್ರೆ ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಸರ್ ಇದು? ಸರ್ ಈ ಗಾಡಿ ನಿಮ್ಗೆ ಬಜಾರ್ ಇದೆ ಸರ್, ನಿಮ್ಗೆ 8 ಲಕ್ಷ 8.5 ಲಕ್ಷ ನಮ್ಗೆ ಬೇಡ ಸರ್. ಬರೀ 7,60,000 ಹೇಳ್ತಾ ಇದೀನಿ. ನಿಮ್ ಚಾನಲ್ ಇಂದ ಬನ್ರಿ, 15,000 ರೂಪಾಯಿ ಡಿಸ್ಕೌಂಟ್ ಮಾಡ್ಕೊಡ್ತೀನಿ. ಎಷ್ಟು ಹೇಳಿ? 15,000 ರೂಪಾಯಿ. 7.5 ಬೇಡ ನಮ್ಗೆ. 7,45,000ಗೆ XUV 700 ಕೊಡ್ತೀನಿ, ಸಾರಿ 500 ಕೊಡ್ತೀನಿ. ಅದೂನು 15ನೇ ಮಾಡಲು, ಸೆಕೆಂಡ್ ಓನರ್ ಆಗಿರೋದು, 67 ನೋಡಿರೋದು, ಜೆನ್ಯೂನ್ ರೆಕಾರ್ಡೆಡ್. ಶೋರೂಮ್ ಹಿಸ್ಟ್ರಿ ಕೂಡ ಕೊಡ್ತೀನಿ ಅಂತ ಖಂಡಿತ 100% ವಿತ್ 2 ಕೀಸ್ ಇದೆ ಸರ್. ಓಕೆ ಸರ್. ನೆಕ್ಸ್ಟ್ ಇರೋದು ಇನ್ನೊಂದು ಹೊಂಡಾ ಸಿಟಿ ಸರ್. ಇನ್ನೊಂದು ಎಷ್ಟು ಹೊಂಡಾ ಸಿಟಿ? ಒಂದು ಮೇಲೆ ಒಂದು. ಲೋ ಬಜೆಟ್ ಇಂದ ಕಮ್ಮಿ ಬಜೆಟ್ಗೆ, ಹೈ ಬಜೆಟ್ ಇಂದ ಲೋ ಬಜೆಟ್ಗೆ ಯಾವ್ದು ಬೇಕೋ ಅದಿದೆ ಸರ್. ಇದ್ರಲ್ಲಿ ನಿಮ್ಗೆ ಬೆನಿಫಿಟ್ ಏನಂದ್ರೆ 15, 16, 14, 15 ಮಾಡೆಲ್ಗೆ ಯಾವ್ದು ಇಂಜಿನ್ ಬರುತ್ತೆ ಐವಿಟೆಕ್, ಆ ಇಂಜಿನ್ ಬರುತ್ತೆ ಈ ಗಾಡಿಗೆ. ಸ್ಟಾರ್ಟ್ ಮಾಡಿದ್ರೆ ಒಂದ್ ಪಿನ್ ಸೌಂಡ್ ಬರಲ್ಲ ಒಳಗಡೆ, ಆ ಟೆಸ್ಟ್ ನಲ್ಲಿ ಇದೆ ಗಾಡಿ ನಿಮ್ಗೆ. ಇದು ಬಂದು ನಿಮ್ಗೆ 2006 ಮಾಡೆಲ್, ಸೆಕೆಂಡ್ ಓನರ್ ಆಗಿದೆ ಗಾಡಿ. ನಿಮ್ಗೆ ತುಂಬಾ ಕ್ಲಾಸ್ ಆಗಿದೆ ಗಾಡಿ. ನಿಮ್ಗೆ AC, ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತೆ. ನೀವು ಇಂಟೀರಿಯರ್ ಕೂಡ ತೋರಿಸ್ಬೋದು ಈ ಗಾಡಿನಲ್ಲಿ.
ತುಂಬಾ ಕ್ಲೀನ್ ಮೇಂಟೈನ್ ಆಗಿದೆ. ಗಾಡಿ ನಿಮ್ಗೆ ಗಾಡಿನಲ್ಲಿ ಕುತ್ಕೊಂಡು ಹೋದ್ರೆ ಏನು ಒಂದು ಲಕ್ಸುರಿ ಗಾಡಿನಲ್ಲಿ ಕುತ್ಕೊಂಡು ಇರ್ಬೋದು ಆ ಫೀಲ್ ಬರುತ್ತೆ ಸರ್ ಗಾಡಿ. ಸರ್ 2006 ಅಂತ ಹೇಳಿದ್ರಿ, ಬಟ್ ಇದ್ ನೋಡಿದ್ರೆ ಆ ಮಾಡಲ್ 10 ಮೇಲೆ ಹೇಗಿದೆ ಆ ತರ ಮೇಂಟೈನ್. ಖಂಡಿತ ಸರ್, ನಾನು ಅದೇ ಹೇಳ್ತಾ ಇರೋದು. ಒಳಗಡೆ ನೀವು ಕುತ್ಕೊಂಡು ಓಡಿಸಿದ್ರೆ ಏನು ಲಕ್ಸುರಿ ಗಾಡಿನಲ್ಲಿ ಫೀಲ್ ಬರುತ್ತೆ ಸರ್, ಆ ಟೇಸ್ಟ್ ಇದೆ ಗಾಡಿ ನಿಮ್ಗೆ. ಸರ್ ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಇದು? ಸರ್ 2,25,000 ಕೋಟಿಂಗ್ ಇದೆ. ಮುಂದೆ ಬರ್ಲಿ, ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಸರ್. ಏನು ಫಿಕ್ಸಬಲ್ ಏನೂ ಇಲ್ಲ. ನೀವು ಅಷ್ಟು ಹೇಳಿದ್ದೀರಾ, ಸ್ವಲ್ಪ ಕಮ್ಮಿ ಮಾಡಿ ಏನಿಲ್ಲ. ಕಸ್ಟಮರ್ ಬರ್ಲಿ, ಗಾಡಿ ನೋಡಿ, ಆಮೇಲೆ ಮಾತಾಡೋಣ. ಅವರೇ ತಿಳಿಸ್ಕೊಡ್ತಾ ಇದ್ದಾರೆ, ಪ್ರತಿಯೊಂದು ಕಾರು ಡಿಸ್ಕೌಂಟ್ ಮಾಡೇ ಕೊಡೋದು. ಇವ್ರ ಶೋರೂಮ್ ಅಲ್ಲಿ ಇರೋ ಕಾರ್ಗಳು ಪ್ರತಿಯೊಂದು ವಿಡಿಯೋನು ಕೊನೆ ತನಕ ನೋಡಿ. ಖಂಡಿತ ಪ್ರತಿಯೊಂದು ಕಾರು ಬೆಲೆ ತಿಳ್ಕೊಳ್ಳಿ, ಯಾವ್ದು ನಿಮ್ಗೆ ಬೆಸ್ಟ್ ಪ್ರೈಸ್ ಅನ್ಸುತ್ತೆ ಇವ್ರು ಕಾಲ್ ಮಾಡಿ ನಮ್ಮ ಚಾನಲ್ ನೇಮ್ ಹೇಳಿ ಒಂದು ಉತ್ತಮ ಬೆಲೆಯಲ್ಲಿ ಕಾರ್ ಕೊಡ್ತಾರೆ. ಸರ್ ಮತ್ತೊಂದು ಐಟನ್ ಇದೆ ಇಲ್ಲಿ, ತಿಳಿಸಿ ಡೀಟೇಲ್ಸ್. 2012 ಮಾಡೆಲ್, ಸೆಕೆಂಡ್ ಓನರ್ ಆಗಿದೆ. ಬರೀ 83,000 ನೋಡಿದೆ. ಶೋರೂಮ್ ರೆಕಾರ್ಡ್ಸ್ ಜೊತೆಗೆ ಕೊಡ್ತೀನಿ. ಫಸ್ಟ್ ರೆಕಾರ್ಡ್ಸ್ ತೋರಿಸ್ತೀನಿ, ಆದ್ಮೇಲೆ ಗಾಡಿ ಕೊಡ್ತೀನಿ. ಸರ್ ಟಾಪ್ ಎಂಡ್ ಅಂತ ಹೇಳಿದ್ರೆ ಏನ್ ಖಂಡಿತ feature ಬರುತ್ತೆ? ಸರ್ ಐಟನ್ ಸ್ಪೋರ್ಟ್ಸ್ ನಲ್ಲಿ ನಿಮ್ಗೆ ಡಿಫಾಗರ್, AC, 4 ಪವರ್ ವಿಂಡೋಸ್, ಬ್ಯಾಕ್ ವೈಪರ್ ಕೂಡ ಬರುತ್ತೆ ಗಾಡಿನಲ್ಲಿ ನೀವು ನೋಡ್ಬೋದು. 4 ಟೈರ್ ಚೆನ್ನಾಗಿದೆ. ಇದು ಒಂದಲ್ಲಿ ಬೆನಿಫಿಟ್ ಏನಂದ್ರೆ ನಿಮ್ಗೆ VT ಇಂಜಿನ್ ಬರುತ್ತೆ, ಕೆಪಾ 2 ಇಂಜಿನ್ ಅಂತ. ಅದು ಕೆಪಾ 2 ಇಂಜಿನ್ ಬಂದ್ಬಿಟ್ರೆ ಅದು ವ್ಯಾಲ್ಯೂನೇ ಡಿಫ್ರೆಂಟ್ ಇದೆ. ಆಫ್ಟರ್ ಮಾರ್ಕೆಟ್ ನಿಮ್ಗೆ ಸಿಟ್ ಅವ್ರ ಲೆದರ್ ಕುಷನ್ ಎಲ್ಲ ಇದೆ ಗಾಡಿನಲ್ಲಿ ಸರ್. ಗಾಡಿ ನೋಡ್ಬೋದು ನೀವು, ತುಂಬಾ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದಾರೆ ಅಂತ. ಶೋರೂಮ್ ಪೇಂಟ್ ಏನಿದೆ ಹಾಗೆ ಇದೆ. ಫ್ಯಾಮಿಲಿಗೆ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು. 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಬೆಲೆ ಒಂದು ತಿಳ್ಕೊಳ್ಳೋಣ ಅವ್ರ ಹತ್ರನೇ. ಸರ್ ಫೈನಲ್ ಪ್ರೈಸ್ ಹೇಳಿ ಸರ್. 2,80,000 ಹೇಳ್ತಾ ಇದ್ದೀನಿ ಸರ್. ಮುಂದೆ ಬನ್ನಿ, ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಸರ್. ಮ್ಯಾಗ್ನಾ ಏರಾಗೆ ಡಿಫ್ರೆಂಟ್ ಪ್ರೈಸ್ ಇರುತ್ತೆ, ನಿಮ್ಗೆ ಸ್ಪೋರ್ಟ್ಸ್ಗೆ ಡಿಫ್ರೆಂಟ್ ಪ್ರೈಸ್ ಇದೆ. ಬಟ್ ನಿಮ್ಗೆ ಸ್ಪೋರ್ಟ್ಸ್ ಐಟನೇ ಬೇಕು, ನಮ್ಗೆ ಲೋನು ಬೇಕು ಅಂದ್ರೆ 2 ಲಕ್ಷ ಲೋನ್ ಮಾಡ್ಕೊಡ್ತೀನಿ. 2 ಲಕ್ಷ ಲೋನೇ ಆಗುತ್ತೆ? ಖಂಡಿತ ಮಾಡ್ಕೊಡ್ತೀನಿ. ಓಕೆ ಸರ್, ಆಯ್ತು, ಥ್ಯಾಂಕ್ ಯು. ಸರ್ ಇವಾಗ ನಿಮ್ಮ ಶೋರೂಮ್ ಅಲ್ಲಿ ಪ್ರತಿಯೊಂದು ಕಾರು ಪ್ರೈಸ್ ತಿಳಿಸ್ಕೊಟ್ರಿ. ಖಂಡಿತ. ಇವಾಗ ನಮ್ಮ ವ್ಯೂವರ್ಸ್ಗೆ ಈ ಶೋರೂಮ್ ಎಲ್ಲಿ ಬರುತ್ತೆ ಅಂತ ಕೇಳ್ತಾರೆ, ಅವ್ರಿಗೆ ತಿಳಿಸ್ಕೊಡಿ ಸರ್. ಸರ್ ಇದು ಬಂದು ನಾಗರಬಾವಿ ಸರ್ವಿಸ್ ರೋಡ್ ನಲ್ಲಿ ಬರುತ್ತೆ. ಈ ಸೈಡ್ ನಾಂಡಲ್ಲಿ ತರ ಹತ್ರ ಬಂದ್ರೆ ನೀವು ನಾಂಡಲ್ಲಿ ಅಂಡರ್ ಪಾಸ್ ಇದೆ, ಒಂದು ಅಂಡರ್ ಪಾಸ್ ಬಿಟ್ಟಿದ ತಕ್ಷಣ ಸರ್ವಿಸ್ ರೋಡ್ಗೆ ಬಂದ್ಬಿಡಿ. ಸರ್ವಿಸ್ ರೋಡ್ ಹೋಗ್ತಾ ಅವಾಗ ಒಂದು ಲೆಫ್ಟ್ ಸೈಡ್ ದೇವಸ್ಥಾನ ಬರುತ್ತೆ. ದೇವಸ್ಥಾನ ಬಿಟ್ಟು ಸ್ವಲ್ಪ ಮುಂದೆ ಬಂದ್ರೆ ಲೆಫ್ಟ್ ಸೈಡೇ ಇದೆ ಸರ್. ನೀವು ರೋಡ್ ಮೇಲೆ ಮೇನ್ ರೋಡ್ ನಲ್ಲಿ ಹೋಗ್ತಾ ಇರುವಾಗ ನಿಮ್ಗೆ ಕಾಣ್ಬಿಡುತ್ತೆ. ಯಾಕಂದ್ರೆ ಆಚೆ ಅಷ್ಟು ಗಾಡಿ ಇದಾವೆ, ಒಳಗಡೆನೂ ಗಾಡಿ ಇದಾವೆ. ದೊಡ್ಡ ಶೋರೂಮ್ ತರಾನೇ ಕಾಣುತ್ತೆ. ಆರಾಮಾಗಿ ಲೊಕೇಶನ್ ಗೊತ್ತಾಗ್ಬಿಡುತ್ತೆ. ಇವ್ರ ನಂಬರ್ ಕೂಡ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡ್ತೀವಿ. ನಿಮ್ಗೆ ಯಾವ ಕಾರ್ ಬೇಕೋ ಅವ್ರು ಕಾಲ್ ಮಾಡಿ ಪ್ರೈಸ್ ತಿಳಿಸ್ಕೊಳ್ಳಿ. ಅಡ್ರೆಸ್ಗೆ ಬನ್ನಿ, ಒಂದು ಉತ್ತಮ ಕಾರ್ ತಗೊಳ್ಳಿ. ನ್ಯೂ ಇಯರ್ ಇಂಡಿಗೆ ಯಾರ್ಯಾರು ತಗೋಬೇಕು ಅಂತ ಹೇಳ್ತೀರಾ, ಮನೆ ಹತ್ರ ಕಾರ್ ತಗೊಳ್ಳೇಬೇಕು, ನಿಲ್ಸ್ಕೋಬೇಕು ಅಂತ, ಇವರಲ್ಲಿ ಕಡಿಮೆ ಬಜೆಟ್ ಇಂದ ಹೈ ಬಜೆಟ್ ವರೆಗೂ ಕಾರ್ಗಳಿದೆ. ಅದು ಉತ್ತಮ ಬೆಲೆಯಲ್ಲಿ ಕೊಡ್ತಾರೆ, ಒಂದು ಒಳ್ಳೆ ಕಾರ್ ಕೊಡ್ತಾರೆ. ನೀವು ಎಲ್ಲಿ ಬೇಕಾದ್ರೂ ಮೆಕ್ಯಾನಿಕ್ ಹತ್ರ ಚೆಕ್ ಮಾಡಿಸ್ಕೋಬಹುದು ಅಂತ ಅವರು ಕೂಡ ಹೇಳಿದ್ದಾರೆ. ಸರ್ ಇಷ್ಟೋ ತನಕ ನಮ್ಗೆ ಟೈಮ್ ಕೊಟ್ಟು ಇಂಟರ್ವ್ಯೂ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸರ್ ಒಳ್ಳೇದಾಗ್ಲಿ ನಿಮ್ದು.